ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶಧೈರಂ ಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ದೇವಿ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 136ನೆಯ ಪ್ರವಚನ. ಮತ್ತೊಮ್ಮೆ ಭೀಷ್ಮರು ಏನೂ ಕಳ್ಕೊಂಡ, ಏನೂ ಇಲ್ಲದ, ಮತ್ತೆ ರಾಜ್ಯಭಾರ ಮಾಡಬೇಕೆನ್ನುವ ಆಸೆ ಹೊತ್ತ ರಾಜನ ಪರಿಸ್ಥಿತಿ ಹೇಗೆ ಎನ್ನುವುದರ ಬಗ್ಗೆ ಧರ್ಮರಾಜ ಕೇಳಿದ್ದಕ್ಕೆ ಅದಕ್ಕಾಗೇ ಮುನಿಯ ಕತೆ, ಕಾಲಕವೃಕ್ಷಿಯನ ಕತೆ ಹೇಳುತ್ತಾರೆ. ಅದೇ ಮತ್ತೆ ಕ್ಷೇಮದರ್ಶಿ ರಾಜನಡೆಗೆ, ಕೌಸಲ್ಯನಡೆಗೆ ಆತ ಬಂದಿದ್ದ, ಮಾತಾಡಿದ್ದ ಅಂತ ಬಹಳ ದೊಡ್ಡದಾದ ಕೆಲವು ವೈರಾಗ್ಯ ಬೋಧಕವಾದ ಮಾತುಗಳ ಚಿಂತನೆ ಬಂದಿತ್ತು ಅವರ ಸಂವಾದದಲ್ಲಿ. ರಾಜ ಹೇಳುತ್ತಾನೆ, ಮತ್ತೆ ಉತ್ತರಿಸ್ತಾನೆ ಮುನಿಗೆ, ಋಷಿಗೆ ಹೇಳುತ್ತಾನೆ, ಯಾದೃಚ್ಛಿಕಂ ಸರ್ವಮಾಸೀತ್ ತದ್ರಾಜ್ಯಂ ಇತಿ ಚಿಂತೈ. ನನ್ನ ಹತ್ರ ಏನೊಂದು ರಾಜ್ಯ ಇತ್ತು, ವೈಭವ, ಏನು ಬಹಳ ಅದ್ದೂರಿಯಾಗಿ ನಾನು ರಾಜ್ಯಭಾರ ಮಾಡಿದ್ದೆ. ಅದು ಹೀಗೆ ಅಂದ್ರೆ ಆಕಸ್ಮಿಕ, ಅಂದ್ರೆ ಕೋಇನ್ಸಿಡೆನ್ಸ್, ಅಂದ್ರೆ ಅದಕ್ಕೆ ಇಲ್ಲಿ ಯಾದೃಚ್ಛಿಕಂ ಅಂತ ರಾಜ ಹೇಳುತ್ತಾನೆ, ಏನೋ ಬಂದ್ಬಿಟ್ಟಿತು ಅಂತ. ನಿಜವಾಗಿ ಆಚಾರ್ಯರು ಯಾದೃಚ್ಛಿಕ ಶಬ್ದ ಬಂದಾಗ ಉತ್ತರ ಹೇಳುತ್ತಾರೆ, ಯದೃಚ್ಛಾತು ತದಿಚ್ಛಾಸ್ಯಾತ್ ಅಂತ. ದೇವರ ಇಚ್ಛೆ ಅಂತ ಅರ್ಥ ಅಂತ. ಯಾವುದು ಸಹ ಆಕಸ್ಮಿಕವಾಗಿ ನಡೆಯುವುದಿಲ್ಲ. ಯಾರ ಇಚ್ಛೆ? ಇಡೀ ಜಗತ್ತಿನ ಆಗು ಹೋಗುಗಳು. ತೇನ ವಿನಾತರಣಂ ಅಭಿನ ಚಲತಿ ಅಂತ ಭಗವಂತನಲ್ಲದ ಇನ್ಯಾರಿಂದ ಆಗ್ತದೆ? ಭಗವಂತನೇ ಹೇಳ್ತಾರಲ್ಲ, ಮೈ ಸರ್ವವಿಧಂ ಪ್ರೋತಂ, ಇಡೀ ಜಗತ್ತು ನನ್ನ ಅಂಕೆಯಲ್ಲಿದೆ. ಪ್ರತಿಯೊಂದು ಜೀವ ಸಮುದಾಯದ ಯೋಚನೆಗಳು ಮತ್ತಃ ಸ್ಮೃತಿ ಅಪೋಹನಾಂಶ, ಇದನ್ನೆಲ್ಲ ಅಂದ್ರೆ ಯಾವನೊಬ್ಬನೂ ತಾನಾಗಿ ಸ್ವತಂತ್ರವಾಗಿ ಚಿಂತನೆ ಮಾಡುವಾಗೇ ಇಲ್ಲ, ಇಚ್ಛೆ ಮಾಡುವಾಗೇ ಇಲ್ಲ. ಏನಿದ್ರೂ ಭಗವಂತನ ಸಂಕಲ್ಪನುಗುಣವಾಗಿ ದೊಡ್ಡವರದ್ದಿರುತ್ತದೆ ಅಷ್ಟೇ, ವಿರೋಧ ಇರುವುದಿಲ್ಲ. ಹಾಗಾಗಿ ಇವು ಹೇಳುತ್ತಾನೆ, ಎಲ್ಲ ದೇವರ ಕೈಯಲ್ಲಿತ್ತು. ನನ್ನ ಕೈಯಲ್ಲಿತ್ತು ರಾಜ್ಯ ಅಂದ್ರೆ ದೇವರು ಕೊಟ್ಟಿದ್ದ. ಹ್ರಿಯತೆ ಸರ್ವಮೇಮೇದಂ ಕಾಲೇನ ಮಹತಾ ದ್ವಿಜ. ಹಾಗೆ ಒಂದು ಕಾಲದಲ್ಲಿ ಕಳೆದೋಯ್ತು, ಕಾಲ ಕಬಳಿಸಿತು. ಅವ ಹೇಳುದು ಕಾಲ ಯಾರು? ಮತ್ತೆ ಕಾಲ ಅಂದ್ರೆ ಜಡ. ಜಡ ಕೆಲಸ ಮಾಡ್ತದ. ಜಡಕ್ಕೆ ಏನು ಪವರ್ ಇದೆಯಾ? ನ ಚಕರಂ ಅಭಿಮಾಮಲ ಕಾಲ ಗುಣ ಪ್ರಭೃತೀಶಂ ಅಚಿತ್ತನು ತದ್ಧಿಯತಃ. ಬಹಳ ಚಂದವಾಗಿ ಕಾರಣ ಹೇಳುತ್ತಾರೆ ಆಚಾರ್ಯ ಮಧ್ವರು. ಯಾರು ಕಾರಣ? ಯಾವುದಕ್ಕೆ? ಹೇಗೆ ಅಂದಾಗಿ ಜಡವಾದದ್ದನ್ನೆಲ್ಲ ಕಾಲ, ದೇಶ, ದ್ರವ್ಯ ಇದಕ್ಕೆಲ್ಲ ನೀವು ಹೇಳಿಬಿಡುವುದಾ? ಮಳೆ ಕಾರಣ ಅಂತಾಗಲಿ, ಬೆಂಕಿ ಕಾರಣ ಅಂತಾಗಲಿ ಜಡವಾದ್ದಿಲ್ಲ. ಅಲ್ಲಿ ಚೇತನ ಇರ್ತದೆ, ಅವರಿಗೆ ಪ್ರಭುತ್ವ ಇದೆ, ಅವರದನ್ನು ದುಡಿಸಿಕೊಳ್ಳುತ್ತಾರೆ. ಆದ್ರಿಂದ ಇದು ರಾಜ ಹೇಳುತ್ತಾನೆ, ಕಾಲಾಭಿಮಾನಿ, ಕಾಲಸ್ವಾಮಿ, ಹೊರಗಿನಿಂದ ಮತ್ತೆ ಒಳಗಿನಿಂದ ಎರಡು ರೀತಿಯಲ್ಲಿ ಭಗವಂತ ನಮ್ಮನ್ನು ನೋಡಿಕೊಳ್ಳುತ್ತಾನೆ.
ಪುರುಷ ಮತ್ತು ಕಾಲ ಅಂತ ಹೆಸರಿನಲ್ಲಿ. ಇದು ದೇವರಿಗೆ 2 ರೂಪದ ಉಪಾಸನೆ ಮುಖ. ಕಾಲಾಯ ನಮಃ, ಪುರುಷಾಯ ನಮಃ ಅಂತ ಆತ್ಮಾಂತರಾತ್ಮಿದ್ದ ಹಾಗೆ 2 ಭಗವಂತನ ರೂಪ ವಿಶೇಷಗಳನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಹೊರಗಿನಿಂದವನು ಟೈಮರ್, ಕಾಲನಿದ್ದಾನೆ, ಕಾಲಚಕ್ರನಿದ್ದಾನೆ. ಹಾಗಾಗಿ ಬಹಳ ದೊಡ್ಡದಾದ ಒಂದು ಕಾಲದ ಸೆಳೆತಕ್ಕೆ ನಾನು ಒಳಪಟ್ಟು ನಾನು ಕಳ್ಕೊಂಡೆ ಅಂತಾನೆ. ಬಂತು ದೇವರ ದಯೆಯಿಂದ, ಹೋಯ್ತು ದೇವರ ಪಾರುಪತ್ಯದಿಂದ. ತಸ್ಯೈವ ಕ್ರಿಯಮಾಣಸ್ಯ ಸ್ರೋತಸೇವ ತಪೋಧನ. ಋಷಿಗೆ ಹೇಳುತ್ತಾನೆ, ಇದು ಪ್ರವಾಹ ಇದ್ದಾಗೆ ಎಳ್ಕೊಂಡು ಹೋಗ್ತದೆ. ಎಳ್ಕೊಂಡು ಹೋದಂದ್ರ ನಾವು ಏನು ವಿರುದ್ಧ ಈಜಲಾಡ್ಲಿಕ್ಕಾಗ್ತದ, ವಿರುದ್ಧ ಮಾಡ್ಲಿಕ್ಕೆ ಆಗ್ತದ? ಏನಿಲ್ಲ. ಹೋದಾಗೆ ಹೋಯ್ತು. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದಾಗಿ ಕೊಚ್ಚಿಕೊಂಡು ಹೋಯ್ತು ತಿಳ್ಕೊಳ್ತೇನೆ. ಫಲಮೇತತ್ ಪ್ರಪಶ್ಯಾಮಿ ಯಥಾಲಬ್ಧೇನ ವರ್ತಯನ್. ಇದ್ದದ್ರಲ್ಲಿ ಈಗ ಬದುಕಬೇಕು, ಉಳಿಸಿಕೊಂಡದ್ರಲ್ಲಿ ನೆಮ್ಮದಿಯನ್ನು ಪಡೀಲಿಕ್ಕೆ. ಕಾಲದಲ್ಲಿ ಏನ್ ನಮ್ಮದು ಕಳ್ಕೋಯ್ತೋ, ಎಳ್ಕೊಂಡೋಯ್ತೋ, ಬಿಟ್ಟೋಯ್ತೋ, ಕೊಟ್ಟೋಯ್ತೋ ಗೊತ್ತಿಲ್ಲ. ಹಾಗಾಗಿ ನಾನೀಗ ಎಳೆಯಲ್ಪಟ್ಟಿದ್ದೇನೆ, ಸೆಳೆತಕ್ಕೆ ಒಳಗಾಗಿದ್ದೇನೆ, ಉಳಿದುಕೊಂಡದ್ರಲ್ಲಿ ಉಳಿದುಕೊಂಡಿದ್ದೇನೆ ಅಂತ ಬಹಳ ಚೆಂದಾಗಿ ಕಳ್ಕೊಂಡದ್ರ ಬಗ್ಗೆ ತುಂಬಾ ನೋವಿನಿಂದ, ಸಂಕಟದಿಂದ, ಬಲಾತ್ಕಾರದ ವೈರಾಗ್ಯದ ಬೋಧನೆಯಿಂದ ರಾಜನನ್ನು ಹೇಳಿಕೊಳ್ಳುತ್ತಾನೆ. ಮೊದಲು ಹೇಳಿಕೊಂಡಿದ್ದ ಋಷಿ ಹತ್ರ. ಋಷಿ ಹೇಳುತ್ತಾನೆ, ಈಗ ಹೋಯ್ತಲ್ಲ, ಕಳೆದೋಯ್ತಲ್ಲ, ಹೋದ್ರ ಬಗ್ಗೆ ಯೋಚನೆ ಮಾಡೋದುಂಟಲ್ಲ. ಸಮಾಧಾನಕ್ಕೋಸ್ಕರ ನಾವು ಹೋದ್ರ ಬಗ್ಗೆ ಮಾತಾಡಿಕೊಂಡದ್ರಲ್ಲಿಯೂ ನೋವು ಉಂಟು ಅಂತ ಅರ್ಥ. ಅಂದ್ರೆ ಅದನ್ನು ಕಚ್ಚಿದ್ದೇವೆ ಅಂತ ಅರ್ಥ. ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅದು ಯೋಚನೆಗೆ ಸಿಕ್ಕಿರಬಾರ್ದು, ಇಶ್ಯವೇ ಆಗಿರಬಾರ್ದು. ಅನಾಗತಂ ಅತೀತಂಚ ಯಥಾತಥ್ಯ ವಿನಿಶ್ಚಯಾತ್ ನಾನು ಶೋಚೇತ ಕೌಸಲ್ಯ ಸರ್ವಾರ್ಥೇಶು ತಥಾಭವ. ಎಲ್ಲ ಸಂಗತಿಗಳಲ್ಲಿ ಯೋಚನೆ ಮಾಡಬೇಕಾದಿಷ್ಟೇ, ಅದರದ್ದು ಯಥಾರ್ಥತೆ, ಅದು ಹೇಗಿದೆ ಅಂತ. ವಸ್ತು ಯಾವುದು ಶಾಶ್ವತವಾಗಿ ಇರುವುದಿಲ್ಲ, ಯಾವುದರಲ್ಲಿಯೂ ಶಾಶ್ವತವಾದ ಮೌಲ್ಯಗಳು ಇಲ್ಲ. ಇದು ಪ್ರಪಂಚ ಹಾಗೆ, ಬೆಲ್ಟ ಹಾಗೆ, ಇದರ ಸ್ಟ್ರಕ್ಚರೇ ಹಾಗೆ. ಇಲ್ಲಿ ಯಾವುದು ಉಳಿಯುವುದಿಲ್ಲ. ಬಂದದ್ದಾಗಲಿ, ಬಂದಿದ್ದಾಗಲಿ, ಬರುವಂತದ್ದಾಗಲಿ, ಹೋದಂತದ್ದಾಗಲಿ. ಅನಾಗತಂ ಅತೀತಂಚ. ಸಿಕ್ಕಿದ್ದರ ಮೇಲೆ ಯಾವ ರೀತಿಯಲ್ಲಿ ನಾವು ಅದನ್ನು ಅನುಭವಿಸಿಕೊಂಡು ಕಳ್ಕೊಂಡಿರ್ತೇವೆಯೋ, ಬಿಟ್ಟೋಗಿರ್ತದೆಯೋ ಅದರಂತೆ ಬರುವಂತದ್ದು ಹಾಗೆ. ಪ್ರತಿಯೊಂದು ವಸ್ತುವಿನ ಅದರದ್ದೇ ಆಗಿರತಕ್ಕಂಥ ಮೌಲ್ಯದ ಬಗ್ಗೆ ಅಧಿಕೃತವಾಗಿ ನಮಗೆ ಎಚ್ಚರ ಆಯಿತು ಅಂದ್ರೆ ನಾವು ಯಾವುದಕ್ಕೂ ಅಳ್ಳಿಕ್ಕಿಲ್ಲ. ನಾನು ಶೋಚೇತ, ಎಲ್ಲ ವಿಷಯದಲ್ಲಿ ನಾವು ಅಳವಂತಿಲ್ಲ. ಅವಾಪ್ಯಾನ್ ಕಾಮಯನ್ ಅರ್ಥಾನ್ ನಾನವಾಪ್ಯಾನ್ ಕದಾಶನ ಪ್ರತ್ಯುತ್ಪನ್ನಾನ್ ಅನುಭವನ್ ಆಶುಚಃ ತ್ವಂ ಅನಾಗತ. ಅಳುವುದು ಏಕೆ ಕೇಳಿದ್ರೆ, ಸಿಕ್ಕಿದ್ದು ಕಳೆದದ್ದಕ್ಕೆ, ಅದು ಒಂದು ಸಾರಿ. ಸಿಗಲಾರದೆ ಇದ್ದದ್ದಕ್ಕೆ, ಇನ್ನು ಸಿಗದೇ ಇದ್ದದ್ದಕ್ಕೆ ಆಳುತ್ತಾರೆ, ಸಿಕ್ಕಿ ಕಳೆದೋದದ್ದಕ್ಕೆ ಆಳುತ್ತಾರೆ. ಇದೆರಡು ಸರಿ ಇಲ್ಲ ಅಂತಾನೆ ಋಷಿ. ಈಗ ಅವಾಪ್ಯಾನ್ನ ಕಾಮೆಯನ್ನ ಅರ್ಥಾನ್, ನೀನು ಬಯಸಬೇಕೇನು ಗೊತ್ತೋ, ಪಡೀಲಿಕ್ಕಿರುವುದನ್ನು ಬಯಸಬೇಕು. ಮನುಷ್ಯನ ತಪ್ಪಿಲ್ಲೇ ಇರುವುದು. ಆಗಲಾರದ ಬಗ್ಗೆ ಯೋಚನೆ, ಹಾಗಾಗಿ ಅಳು. ಆಗುವುದರ ಬಗ್ಗೆ ಮಾತ್ರ ಯೋಚನೆ ಮಾಡುವಂತಾನೆ. ಅದು ಸತ್ಯ ಅಲ್ಲ. ಇವತ್ತೊಂದಿಷ್ಟು ಅನ್ನ ಸಿಗ್ತದೆ, ಸಾರ ಹಾಕ್ತಾರೆ, ಸಂತೋಷ. ನೋಡಿ, ಇಷ್ಟರ ಬಗ್ಗೆ ಯೋಚನೆ ಇದ್ರೆ ಅಷ್ಟೇ ಸಂತೋಷ ಆಗ್ತದೆ, ಗಡದೂಟ ಆಗತ್ತೆ, ಕೈ ಪರಿಮಳ ಬರ್ತದೆ ಸಾರಿನಲ್ಲಿ ಊಟ ಮಾಡಿದರೆ. ಅದೇ ಸಿಗಲಾರದ ಸಂಗತಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತು ಊಟ ಆಗತ್ತೆ. ಬಂಗಾರದ ಸೌಟಲ್ಲಿ ಪಾಯಸ ಕೇಸರಿ ಹಾಕಿದ್ದು ಹಾಕ್ತಾರೆ, ಮತ್ತೊಂದಿಷ್ಟು ಒಣ ಹಣ್ಣುಗಳ ಬಗ್ಗೆ ರಾಶಿ ಚಂದ ಮಾಡಿ ಉಂಡೆ ಕಟ್ಟಿ ಎಲ್ಲಕ್ಕಿಂತ ದೊಡ್ಡದ ಜಾಗದಲ್ಲಿ ಹರಡ್ತಾರೆ. ಇವೆಲ್ಲ ಯೋಚನೆ ಮಾಡಿಕೊಂಡು ಯಾವ ಕರ್ಬೇಕು ಹೊಟ್ಟೆ ಹಾಳು ಮಾಡಿಕೊಳ್ಳುತ್ತೆ ಕೇಳುತ್ತೆ. ತಿನ್ನೋ ವಿಷಯ ಇದ್ದಾಗೆ ಭೋಗದ ವಿಷಯ, ಎಲ್ಲ ಇಂದ್ರಿಯಗಳ ವಿಷಯ. ಇದು ಜನರಿಗೆ ಅರ್ಥ ಆಗತ್ತೆ ಅಂತ. ತಿಂದಾಗ ತಿಂದು ಅದು ಅಭ್ಯಾಸ ಆಗಿ ಅರ್ಥ ಆಗುವುದು, ಹಿತ ಆಗುವುದು ಎಲ್ಲ ಕಾಣುತ್ತದೆ. ಉಳಿದ ವಿಷಯಗಳಲ್ಲಿ ಕಾಣುವುದಿಲ್ಲ. ಅದನ್ನ ಹೇಳ್ತಾನೆ, ಸಿಗುವ ಸಂಗತಿಯನ್ನು ಬಯಸು ಮಾರಾಯ. ಸತ್ಯ ಅಲ್ವಾ? ನಿನ್ನ ಯೋಗ್ಯತೆಗೆ, ನಿನ್ನ ಪ್ರಯತ್ನಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ
ಅನುಗುಣವಾದದ್ದನ್ನು ನಾವು ಮಾತ್ರ ಬಯಸಿದರೆ ಅಳು ಬರುವುದಿಲ್ಲ. ನಾನವಾಪ್ಯಾನ್ನ ಕದಾಶನ, ಸಿಗಲಾರದ ಸಂಗತಿ ಬಗ್ಗೆ ಯಾವತ್ತು ಬಯಸಲೇಬಾರದು, ಬಯಕ್ಲಿಕ್ಕೇ ಇಲ್ಲ. ಸಾಮಾನ್ಯ ವ್ಯಕ್ತಿ ಯಾವತ್ತೂ ಸಹ ದೊಡ್ಡ ಗದ್ದುಗೆಯನ್ನು ದೊಡ್ಡ ಗಾದಿಯನ್ನು ಇಷ್ಟಪಡುವುದೇ ಇಲ್ಲ ಅಥವಾ ಯೋಚನೆ ಮಾಡೋದಿಲ್ಲ. ನಾನು ರಾಜನಾದರೆ ಯಾರಾದರೂ ಯೋಚನೆ ಮಾಡ್ತಾರೆ? ಆಗದವನು, ಯೋಗ್ಯತೆ ಇಲ್ಲದವನು, ಅವನು ಗೊತ್ತು, ಸ್ವಪ್ನದಲ್ಲಿ ಯೋಚನೆ ಮಾಡುವುದಿಲ್ಲ. ಇನ್ನೊಂದು ಹೇಳುತ್ತೇನೆ, ಈಗ ಯಾರು ಆಗುವುದು ದೇಶದ ದೊರೆ ಅಂತ ನೀವು ಹೇಳೋದು, ಆದ್ರಿಂದ ಯಾರು ಆಲೋಚನೆ ಮಾಡಬಹುದು. ಆಂಬಿಷಿಯಸ್, ಗುರಿ, ಯೋಚನೆ, ಉದ್ದೇಶ, ಆಸೆ ಸರಿ ಅಲ್ಲ. ಇಲ್ಲಿ ನೋಡಿ, ಯಾವುದೇ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬ ಇದ್ದಾನೆ ಅಧಿಕಾರದಲ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಸಂಬಳ ಬರ್ತಾ ಇದೆ. ಆತ ಆ ಕಂಪನಿಯ ಓನರ್ ಆಗಬೇಕು ಇಷ್ಟಪಡುವುದಿಲ್ಲ. ಆದ್ರೆ ಏನಾಯ್ತು, 100 ಜನರ ಅಂಡರ್ ಕೆಲಸದಲ್ಲಿ ಇಲ್ಲ, ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು ತನ್ನ ಹೆಗಲು ಎಷ್ಟು ಭಾರ ಅದನ್ನು ವಹಿಸ್ತದೆ ಅಂತ. ಅವನು ಕೊಟ್ಟರು ಬೇಡ ಅಂತ. ಈಗ ಲಕ್ಷ್ಮಣನಿಗೆ ಯುವರಾಜನಾಗು ಅಂದ್ರೆ ರಾಮ ಬೇಡ ಅಂತ. ಹನುಮಂತನಿಗೆ ಏನು ಬೇಕಾದ್ರೂ ತಕೋ ಅಂತಾನೆ, ಬೇಡ ಅಂದವ. ಅವನಿಗೆ ಗೊತ್ತು ಏನು ಬೇಡ, ಗೊತ್ತವನಿಗೆ ಅಧಿಕಾರವೂ ಬೇಡ, ಸೊತ್ತುಗಳು ಬೇಡ ಅಂತ. ಕೆಲವರಿಗೆ ಬೇಕು ಅಂದವರಿಗೆ ಮಾತ್ರ ಲೀಡರ್ಶಿಪ್ಪಿನ ಬಗ್ಗೆ ಯೋಚನೆ, ಪ್ರಯತ್ನ, ಸಿಗಲಿದ್ದಾಗ ಆಳುವಂತ. ಹೆಚ್ಚಿನವರೆಲ್ಲ ಈ ಲೀಡರ್ಶಿಪ್ ಅನ್ನು ಬಿಟ್ಟೇ ಬಿಡ್ತಾರೆ, ಕೊಟ್ಟದ್ದನ್ನು ಬಿಡ್ತಾರೆ. ಯಾಕೆಂದ್ರೆ ಅದು ಜವಾಬ್ದಾರಿ ಎನ್ನುವುದು ಬಹಳ ಕಷ್ಟ ಅಂತ. ತಲೆಚ್ಚು ಕೊಡಬೇಕಾಗತ್ತೆ, ಪೆಟ್ಟೆಚ್ಚು ತಿನ್ನಬೇಕಾಗತ್ತೆ. ಅದರಿಂದ ಎಷ್ಟೋ ಜನ ಇಷ್ಟಪಡುವುದಿಲ್ಲ ಎನ್ನುವುದು ಸತ್ಯವೇ. ಅದರಿಂದ ಸಿಗಲಾರದ ಸಂಗತಿಗಳ ಬಗ್ಗೆ ಸಿಗಬೇಕು ಅಂತ ಪ್ರಯತ್ನಿಸುವುದು ತಪ್ಪೆ, ಯೋಚಿಸುವುದು ತಪ್ಪೆ. ಮತ್ತೆ ಇದ್ದದ್ರಲ್ಲಿ ಸಂತೋಷ ಪಡ, ಪ್ರತ್ಯುತ್ಪನ್ನ ಅನುಭವ ಅಂತಾನೆ. ಈಗ ಏನಿದೆ ಅದರಲ್ಲಿ ಅನುಭವಿಸಬೇಕು. ವರ್ತಮಾನವನ್ನು ಯಾರು ಮುದ್ದೆ ಮಾಡುತ್ತಾನೆ ಅವನು ಸುಖವಾಗಿ ಬದುಕ್ತಾನೆ. ಅರ್ಥ ಆಗಿರ್ಬೇಕು ನಿಮಗೆ. ವರ್ತಮಾನವನ್ನು, ಪ್ರೆಸೆಂಟ್ ಕಂಡೀಷನ್, ಪ್ರೆಸೆಂಟ್ ಟೈಮ್, ಪ್ರೆಸೆಂಟ್ ಮೆಟೀರಿಯಲ್ಸ್, ಅದನ್ನು ಯಾರು ಉದ್ದಗೊಳಿಸ್ತಾನೆ, ಅದನ್ನು ಹೆಚ್ಚು ಈಗ ಬಟ್ಟಲಿಗೆ ಹಾಕಿದ ಊಟವನ್ನು ಯಾರು ತುಂಬಾ ಸಮಯದಲ್ಲಿ ಕಚ್ಚಿ ಅಗಿದು ರಸವನ್ನು ಆಸ್ವಾದ ತಿಂತಾನೆ, ಅವನು ನಿಜವಾಗಿ ಆ ಹೊತ್ತಿನಲ್ಲಿ ಖುಷಿಯವ. ಯಾಕೆಂದ್ರೆ ಊಟ ಎದ್ದ ನಂತರ ಖುಷಿ ಇಲ್ಲ. ಮತ್ತೆ ಊಟ ಆಯ್ತಲ್ಲ, ಕೈ ತೊಳೆದಾಯ್ತು, ಇನ್ನಿಲ್ಲ, ಇನ್ನು ನೆನಪು ಮಾತ್ರ ಊಟದ್ದು. ಊಟಕ್ಕೆ ಮೊದಲು ಅದು ಹಸಿವೆಯಲ್ಲಿ ಬರ್ತದೆ ಅಂತ ಹೇಳಿ ಆ ನಿರೀಕ್ಷೆಯಲ್ಲಿ ಭಾರಿ ಜೋರಿತ್ತು. ಅದಕ್ಕೇನು ಮಾಡುವ, ಮುಂದಿನ ವಿಷಯ ಬೇಡ, ಹಿಂದಿನ ವಿಷಯ ಅಲ್ಲ, ಈಗಿನ ವಿಷಯವನ್ನು ಸಹಜವಾಗಿ ಪರಿಪೂರ್ಣವಾಗಿ ಆಸ್ವಾದಿಸುವುದು. ಸ್ವತ್ತನ್ನು 100ಕ್ಕೆ 100 ಆಸ್ವಾದಿಸುವ ರೀತಿ, ಅದು ಮುಖ್ಯ ಅಂತ. ಪ್ರತ್ಯುತ್ಪನ್ನ ಈಗ ಸಿಕ್ಕಿದ್ದನ್ನು ಅನುಭವ ಚೆನ್ನಾಗಿ ಬಿಡಿಸಿ ಬಹಳ ಸುಂದರವಾಗಿ ಅದನ್ನು ಅನುಭವಿಸಿಕೊಂಡ್ರೆ ಮನುಷ್ಯ ನಿಜವಾಗಿ ಒಳ್ಳೆಯವನಾಗ್ತಾನೆ. ಮಾಶುಚಸ್ತ್ವಂ ಅನಾಗತಾನೆ. ಬಾರದಿರುವ ಸಂಗತಿಗಳ ಬಗ್ಗೆ ಯೋಚನೆ ಮಾಡುವುದೇ ಬೇಡ. ಮುಖ್ಯವಾಗಿರುವುದು ಇಲ್ಲಿ ಹೋದದ್ದರ ಬಗ್ಗೆ ಮನುಷ್ಯನ ಸಮಾಧಾನ ಪಡ್ಕೊಳ್ಳುತ್ತಾನೆ. ಹೋಯ್ತಲ್ಲ ಅಂತ, ಹೋಯ್ತು ಗೊತ್ತುಂಟವನಿಗೆ, ಇನ್ನಿಲ್ಲ ಅಂತ. ಈ ಮನುಷ್ಯನಿಗೆ ಬಾಲ್ಯ ಕಳೆದೋದವನಿಗೆ, ಯೌವನದಲ್ಲಿ ನೆಲೆಗೊಂಡವನಿಗೆ ಇನ್ನು ಬಾಲ್ಯ ಎನ್ನುವುದವನಿಗೆ ಏನೂ ಅಲ್ಲ. ಮತ್ತೆ ನಾನು ಮಗುವಾಗಬೇಕು ಅಂತ ಬಯಸುವುದವನು ಸರಿಯೇ ಇಲ್ಲದ್ದು. ಬಯಸಿ ಆಗುವಂಥದ್ದೆಲ್ಲ ಗೊತ್ತೇ ಇದೆ. ಮತ್ತೆ ಇನ್ನೇನಿದ್ರು ಬೇರೆ ದೇಹ ಆಗಬೇಕು ಇನ್ನಷ್ಟು, ಅದು ಭಾರಿ ದೂರ ಆಯ್ತು. ಹೀಗೆ ಯೌವನ ಕಳೆದವನು ಸೀನಿಯರ್ ಸಿಟಿಸನ್, ಅವನು ಸಂಭ್ರಮಿಸ್ತಾನೆ. ಯಾವಾಗ? ಸೀನಿಯರ್ ಆಗಿ ಸಂಭ್ರಮಿಸಬೇಕು ಅವನು. ಅಯ್ಯೋ ನಂದು ಕಳೆದೋಯ್ತು ಯೌವನ, ನಂದು ಬಾಲ್ಯ ಇಲ್ಲ ಆಯ್ತು. ಉಳಿದವರಂತೆಲ್ಲ ಪ್ರಯೋಜನವೇ ಇಲ್ಲ. ಆ ಸಮಯದಲ್ಲಿ ಅವನು ಹಾಗೆ ಇದ್ದ. ಹೀಗಾಗಿ ಯಾವ ಕಾಲದಲ್ಲಿ ಯಾವುದನ್ನು ಆತ ಇಷ್ಟಪಡಬೇಕು ಹಾಗೆ ಇದ್ರೆ ಸುಖವಾಗಿರುತ್ತೆ ಜೀವನ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಯಥಾ ಲಬ್ಧೋಪಪನ್ನಾರ್ಥೈ ತಥಾ ಕೌಸಲ್ಯ ರಂಸ್ಯಸೆ. ದೇಹದ ಮೇಲೆ ಸಿಕ್ಕಿದ್ದ ಸಂಪತ್ತುಗಳಿಂದ ಆಯುಷ್ಯ ಆಗಲಿ, ಆರೋಗ್ಯ ಆಗಲಿ, ಸಂಪತ್ತಾಗಲಿ, ಸಂಬಂಧಿಗಳಾಗಲಿ, ಇವ್ರು ಯಾರನ್ನು ನಾವು ಬಹಳ ಸಮಯದವರೆಗೆ ಹೇಳಿ ಆಯ್ತವನ ಹಿಂದೆ, ನಿನ್ನ ಅಪ್ಪ ಎಲ್ಲಿ, ನಿನ್ನ ಅಜ್ಜ ಎಲ್ಲಿ ಅಂತ, ಅವರಿಗಾದ್ರೂ ನೀನುಂಟಾ ಅಂತ. ಹಾಗಾಗಿ ಎಷ್ಟರ ಮಟ್ಟಿಗೆ ನಮಗೆ ನಮ್ಮ ಯೋಗ್ಯತೆಯಲ್ಲಿ ದೇವರು ಸಿಗುವಂತೆ ಮಾಡಿದ್ದಾನೋ ಅಷ್ಟರಲ್ಲಿ ಬಹಳ ಸಂತೋಷವನ್ನು ಸಂಭ್ರಮಿಸಬೇಕು ಅಂತ. ಒಳ್ಳೆ ಇದಕ್ಕೇನು ಬೇಕು ಕೇಳಿದ್ರೆ ಏನು ಬೇಡ. ಇದಕ್ಕೆ ಬೇಕಾಗಿರುವಂತದ್ದು ಸಿಕ್ಕಿದ್ದರ ಸೊತ್ತಿನಲ್ಲಿ ಸಂತೋಷ ಪಡಬೇಕಾದ್ರೆ ಏನು ಬೇಕು ಕೇಳಿದ್ರೆ ಶುದ್ಧ ಸ್ವಭಾವ ಬೇಕು ಅಂದ. ಕಚ್ಚಿ ಶುದ್ಧ ಸ್ವಭಾವೇನ ಶ್ರಿಯಾಹೀನೋ ನ ಶೋಚಸಿ. ಸಂಪತ್ತಿಲ್ಲ, ದೌಲತ್ತಿಲ್ಲ, ರಾಜ್ಯ ಇಲ್ಲ, ಕಾರ್ಬಾರಿಲ್ಲ, ಸುತ್ತಮುತ್ತಲಿನವರಿಲ್ಲ, ಮಂದಿ ಮಾಗದರಿಲ್ಲ,
ಪ್ರೈಸಿಂಗ್ ಇಲ್ಲ ಅಂತ ಹೇಳಿಕೊಂಡು ಇಲ್ಲದರ ಕೊರತೆ ಯೋಚನೆಯಲ್ಲಿ ಕೂತು ಬಿಟ್ರೆ ನಮ್ಮ ಸ್ವಭಾವ ಹಾಳಾಯ್ತು ಅಂತ ಅರ್ಥ. ಮನುಷ್ಯ ಶುದ್ಧ ಸ್ವಭಾವ, ನೋಡಿ ಶಬ್ದ ಹೇಳ್ತಾರೆ ಶುದ್ಧ ಸ್ವಭಾವೇನ ಅಂತ. ಇದು ಪ್ರಭಾವ, ಸಂಪತ್ತಿನ ಪ್ರಭಾವದಿಂದ ಮನುಷ್ಯ ನೋಡಿ ಗಮ್ಮತ್ತು ಕೇಳಿದ್ರೆ, ಶ್ರೀಮಂತನಿದ್ದಾನಲ್ಲ ಅವನು ದಾರಿಯಲ್ಲಿ ಹೋಗುವುದು ಇಲ್ಲ. ಅದೊಂದು ವಿಷಯ. ಯಾಕೆಂದ್ರೆ ಅವನಿಗೆ ವಾಹನದ ಸೌಕರ್ಯ ಇರುತ್ತದೆ, ಅವನ ದಾರಿಯಲ್ಲಿ ಇರುವುದಿಲ್ಲ, ಅದು ಸತ್ಯ. ಅವನಿಗೆ ಬೇಕಂದಾಗ ಬೇಕಾದಲ್ಲಿ ಬೇಕಾದಾಗಿ ಹೋಗ್ಲಿಕ್ಕೂ ಇಲ್ಲ, ಹೋಗುವುದು ಇಲ್ಲ. ಅವನೇ ಮಾಡಿಕೊಂಡಿರ್ತಾನೆ, ಯಾಕೆ ಅವನು ಶ್ರೀಮಂತ ಅಲ್ವಾ. ಹಾಗಾಗಿ ಅವನಿಗೆ ಸುತ್ತಮುತ್ತಲು ಅಂತವರೇ ಇರ್ತಾರೆ. ಹೀಗಾಗಿ ಅವನು ಅಪ್ಪಿಯೂ ತಪ್ಪಿಯೂ ಅಲ್ಲದವರನ್ನು ನೋಡುವುದೇ ಇಲ್ಲವ, ನೋಡ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಹೀಗಾಗಿ ಅವನಿಗೆ ಅಚಾನಕವಾಗಿ ಒಂದು ನಗುವುದು ಅಂತ ಗೊತ್ತಿಲ್ಲ. ಮತ್ತೇನು, ಬೀದಿಯಲ್ಲಿ ಇದ್ದವನಿಗೆ ಎಲ್ಲರೂ ಹೊಸಬರೇ, ಯಾರು ಅವನಿಗೆ ಗುರುತ ಇಲ್ಲದವರೇ, ಅವನು ಎಲ್ಲರಿಗೂ ಅಪರಿಚಿತನೇ. ಆದರೂ ಒಬ್ಬರಿಗೊಬ್ಬರು ಒಂದು ರೀತಿಯ ನಗುವೋ ಮೋರೆಯ ಸ್ಪರ್ಶವೋ ಎಲ್ಲ ಆಗಿರುತ್ತದೆ. ಇವ ಹಾಗಲ್ಲ, ಸೋರ್ಸ್ ಪರ್ಸನ್ ಅಲ್ವಾ. ಹಾಗಾಗಿ ಇವನು ತಿಳ್ಕೊಂಡಿದ್ದಾನೆ ನಾನು ಎಲ್ಲರಿಗೆ ಗೊತ್ತು ಅಂತ. ನಿಜವಾಗಿ ಯಾರಿಗೂ ಗೊತ್ತು ಇರುವುದಿಲ್ಲ ಬಿಡು. ಶ್ರೀಮಂತ ಅವನಿಗೆ ಆಯ್ತು, ಅವನಿಗೆ. ಬಡವನಿಗೆ ಬಡವನು ಪರಿಚಯ ಆಗಿರ್ತದೆ ಹೊರತು ಶ್ರೀಮಂತ ಎಲ್ಲಿ ಪರಿಚಯ ಆಗಿರ್ತಾನೆ ಬಡವನಿಗೆ. ಹೀಗೆ ಬಹಳ ಚೆನ್ನಾಗಿ ಹೇಳುತ್ತಾನೆ ಅವನು. ಮನುಷ್ಯ ಶುದ್ಧ ಸ್ವಭಾವನಾಗಿದ್ರೆ, ಪ್ರಭಾವಿತನಾಗದೇ ಇದ್ರೆ ಅವನು ಯಾವುದಕ್ಕೂ ಸಹ್ಯ ಅಂತಾನೆ. ಇಲ್ಲಾಂದ್ರೆ ಪ್ರಭಾವದಲ್ಲೇ ಬದುಕಿದವ, ಹುಟ್ಟಿನಿಂದಲೂ ಶ್ರೀಮಂತಿಗೆ, ಸುತ್ತಮುತ್ತಲಿನ ದೌಲತ್ತುಗಳು, ಈ ರಾಜಮನೆತನದ ಅಬ್ಬರ, ಇಂಥವನಿಗೆ ಜನಸಾಮಾನ್ಯನಾಗಿ ಇರ್ಲಿಕ್ಕೆ, ನೆಗಲಿಕ್ಕೆ, ಹೇಳಲಿಕ್ಕೆ, ಮಾತಾಡ್ಲಿಕ್ಕೆ, ತಿರುಗಲಿಕ್ಕೆ, ಉಣ್ಲಿಕ್ಕೆ ಇಲ್ಲ. ಅಷ್ಟು ಕಂಪ್ರೆಸ್ ಆಗಿರ್ತದೆ ಅವನ ಸ್ವಭಾವ. ಅದಕ್ಕೆ ಹೇಳ್ತಾನೆ ಶುದ್ಧ ಸ್ವಭಾವನಾಗು ನೀನು, ಆಗ ಇದ್ದದ್ರಲ್ಲಿ ಖುಷಿ ಪಡ್ಲಿಕ್ಕೆ ಆಗತ್ತೆ. ಇವತ್ತು ಸಿಕ್ಕಿದ ಮಾವಿನ ಹಣ್ಣು ಸಾಕು, ಅದರಲ್ಲೇ ಗೌರಿಸಿ, ಅದೇ ಅವನಿಗೆ ಬಂಗಾರದ ಕೊಪ್ಪರಿಗೆ ಸಿಕ್ಕಿದ ಹಾಗೆ. ಹಾಗೆ ಬಹಳ ಚಂದವಾಗಿ ಸ್ವಭಾವವನ್ನು ಚೆನ್ನಾಗಿಟ್ಕೋ, ಆಗ ನೀನು ಸಂಪತ್ತಿಲ್ಲ ಅಂತ ಹಲಬುದಿಲ್ಲ. ನಿನಗೆ ಎಂದು ಗೊತ್ತುಂಟಾ, ಈಗ ಇವೆಲ್ಲದರ ಸಂಗತಿಯಲ್ಲಿ ನಮಗೆ ಒಂದು ಹಿಂದೆ ಮಾಡಿದ್ದರ ಒಂದು ಕರ್ಮ ಸಿದ್ಧಾಂತ ಇದೆ ಅಲ್ವಾ. ಪುರಸ್ತಾತ್ ಭೂತ ಪೂರ್ವತ್ವಾತ್ ಹೀನಭಾಗ್ಯೋ ಹಿ ದುರ್ಮತಿ ದಾತಾರಂ ಗರ್ಹತೆ ನಿತ್ಯಂ ಲಬ್ಧಾರ್ಥಶ್ಚ ನಮಶ್ಯ. ಎಲ್ಲ ಕರ್ಮಗಳಿಗೂ ಪ್ರೀ ಹಿಸ್ಟ್ರಿ ಇದೆ. ಇವತ್ತಿನ ಈ ಪರಿಸ್ಥಿತಿಗೆ ಹಿಂದಿನ ಕರ್ಮಗಳು ಕಾರಣ ಆಗಿರುತ್ತದೆ. ಆಗ್ಲೇ ಬೇಕು. ಅದು ನಮ್ಮಿಂದಲಾಗಿರ್ಬೋದು, ಪರಿಸರದಿಂದಾಗಿರ್ಬೋದು, ಇತರರಿಂದಾಗಿರ್ಬೋದು, ಪ್ರಭಾವದಿಂದಾಗಿರ್ಬೋದು, ಅನಿವಾರ್ಯದಿಂದಾಗಿರ್ಬೋದು, ಆಗಿಯೇ ಆಗತ್ತೆ. ಆದವ ಏನು ಮಾಡ್ತಾನೆ, ಅವನು ಹಿಂದಿನ ಕರ್ಮದ ಪ್ರಭಾವದಿಂದಾಗಿ ಇವತ್ತೇನು ಕಳ್ಕೊಂಡಿದ್ದಾನೆ, ಬಿಟ್ಟುಕೊಟ್ಟಿರ್ತಾನೆ, ಇಲ್ಲವಾಗ್ತಾನೆ, ಬಡವನನಿಸ್ತಾನೆ, ಜನರಿಂದ ತ್ಯಾಗಕ್ಕೆ ಅಥವಾ ಇನ್ಸಲ್ಟಿಗೆ ಒಳಗಾಗ್ತಾನೆ. ಇಂಥವ ಯಾರನ್ನು ಬೈತಾನೆ ಗೊತ್ತಾ, ದೇವರನ್ನು ಬೈತಾನೆ. ಅವನು ಕೊಡ್ಲಿಲ್ಲ, ಅವನು ಸರಿ ಮಾಡಲಿಲ್ಲ, ಅವನದ್ದು ಅಂತ. ಅಲ್ಲಯ್ಯ, ದೇವರು ಕೊಡ್ಲಿಕ್ಕೆ ದೇವರೇನು ಕೊಪ್ಪರಿ ಇಟ್ಕೊಂಡಿದ್ದಾನ? ಅವನಿಗೆ ಧರ್ಮಕ್ಕೆ ನಿನ್ ಕೊಡ್ಲಿಕ್ಕೇನು ಅವನು? ಯಾಕೆ ಕೊಡ್ಬೇಕು ನಿನಗೆ ಕೇಳತ್ತ. ನಮ್ಮ ಅದೃಷ್ಟ ಆಗ್ಲಿ, ದೇವರಾಗ್ಲಿ, ವಿಧಾತೃ ಸೃಷ್ಟಿಕರ್ತ ಆಗ್ಲಿ, ಏನು ಮಾಡ್ಲಿಕ್ಕೆ ಅವನು ನಮ್ಮದೇನುಂಟು ನೋಡ್ತಾನೆ ಫೀಚರ್, ಅದಕ್ಕೆ ಅನುಗುಣವಾಗಿ ಮಾಡು. ಅಲ್ಲ, ಮೊದಲಿಗೆ ಎಂದು ಕೆಲವರು ಕೇಳುದುಂಟು, ಸೃಷ್ಟಿ ಆರಂಭದಲ್ಲಿ ನಾವೆಂತ ತಂದಿದ್ದೇವೆ, ಅವನದ್ದೇ ಅಲ್ವಾ ಅಂತ. ಏನಿಲ್ಲ, ಜೀವ ಅವನದ್ದೇ ಆಗಿರತಕ್ಕ ಸ್ವಭಾವದಲ್ಲಿ ಇರ್ತಾನ, ಅದು ಇನ್ಬಿಲ್ಟ್, ಅದಕ್ಕೆ ಜೀವ ಅಂತ ಹೆಸರಲ್ವಾ. ಅವ ಹೊರಗೆ ಬಂದ ತಕ್ಷಣ ಅವನು ತನ್ನ ಸ್ವಭಾವಕ್ಕನುಗುಣವಾಗಿ ಕ್ರಿಯಾಶೀಲನಾಗ್ತಾನೆ. ಮಾನಸಿಕವಾಗಿ ಪ್ರಪಂಚಕ್ಕೆ ಎಂಟ್ರಿ ಆದ ತಕ್ಷಣ ಮೊದಲ ಸೃಷ್ಟಿಯಲ್ಲಿ ಆ ಕ್ರಿಯಾಶೀಲತೆಯ ಮೇಲೆ ಮುಂದಿನದ್ದೆಲ್ಲ ನಡೀತದೆ. ಮೊದಲು ಏನು ಕ್ರಿಯೆಯನ್ನು ಪಡೆದ ಅದು ದೇವರಿಂದೇನಲ್ಲ, ಅವನು ಸ್ವಭಾವಕ್ಕೆ ಅನುಗುಣವಾಗಿ ಮಾನಸಿಕವಾದದ್ದೇನೋ ಮಾಡಿಕೊಂಡಿದ್ದ. ಮೊದಲ ಬಾರಿಗೆ ಹೊರಗೆ ಬಂದವ ಸೃಷ್ಟಿಯಲ್ಲಿ ಆರಂಭದಲ್ಲಿ ಬ್ರಹ್ಮದೇವನಿಂದ, ಭಗವಂತನಿಂದ ಸೃಷ್ಟಿ ಆರಂಭದಲ್ಲಿ ಹೊರಗೆ ಬಂದವ. ಒಂದೊಮ್ಮೆ ಮೊದಲಿಗೆ ನಾರಾಯಣ ಅಂತ ಹೇಳಿಬಿಟ್ರೆ ಅವ ಒಳ್ಳೆ ಚೇತನ, ಅವನಲ್ಲಿ ನಾರಾಯಣ ಮೊದಲು ಹೇಳುವ ಯೋಗ್ಯತೆ ಇತ್ತು, ಹೇಳಿಕೊಂಡ. ಅಲ್ಲಿಂದ ಮುಂದೆ ನಾರಾಯಣನನ್ನು ಬಹಳ ಬದುಕಿನಲ್ಲಿ ಒತ್ತುಕೊಳ್ತಾನೆ, ಮುಂದುವರಿತಾನೆ. ಹಾಗೆ ಮನುಷ್ಯ ಯಾವ ಶಬ್ದದಲ್ಲಿ, ಯಾವ ಎಚ್ಚರದಲ್ಲಿ, ಯಾವ ಚಿಂತನೆಯಲ್ಲಿ ಹೇಗೆ ಆಗ್ತಾನೆ, ಹಾಗೆ
ದೇವರನ್ನು ಬೈದು ಪ್ರಯೋಜನ ಇಲ್ಲ, ಅದೃಷ್ಟವನ್ನು ಹಂಗಿಸಿ ಯೋಚನೆ ಇಲ್ಲ, ದೈವವನ್ನು ದೂರಿ ಪ್ರಯೋಜನ ಇಲ್ಲ. ಹಣೆ ಬರಹ, ಯೋಗ್ಯತೆ ಕೆಟ್ಟಿದೆ, ದೇವರು ಹಾಳು ಮಾಡಿದ, ಕಾಲ ಪಾಪಿ, ಏನ್ ಬೈಬೇಡ ಅಂತಾನೆ. ಈ ಕೊಟ್ರು ಅವನು ಲಬ್ಧಾರ್ಥನ ಮನುಷ್ಯತೆ, ಕೊಟ್ರು ಅವನಿಗೆ ಸಂಕಟ ಕಮ್ಮಿ ಆಗುದಿಲ್ಲ. ಈಗ ಇಲ್ಲ ಅಂತ ಹಪಾಪಿಸಿಕೊಂಡಲ್ಲ, ಬಂತು ಸಿಕ್ಕಿದೆ ಸಿಕ್ಕಿದ್ರು, ಇದು ನನ್ನ ಪ್ರಯತ್ನದಿಂದ ಪಡೆದದ್ದು, ಇದು ಇಷ್ಟು ಕಮ್ಮಿಯ ಪ್ರಯತ್ನ ಮಾಡಿದ್ ನೋಡಿ ಇದು ಕಂಡಾಪಟ್ಟು ಸಿಕ್ತಿರ್ಬೇಕು. ಮತ್ತು ಪಡೆದ್ರ ನಂತರ ಅವನದ್ರಲ್ಲಿ ಬಾಯಿಯನ್ನು ಕೂತ್ಕೊಳ್ಳುವುದಿಲ್ಲ, ಬೈಯೋದೇ ನಿಲ್ಲಿಸುವುದಿಲ್ಲವ. ಇಷ್ಟೇ ಕೊಡುದಾ ದೇವರು? ಅವನಿಗೆ ಎಷ್ಟು ಕೊಟ್ಟಿಲ್ಲ, ಅವನೇನು ಮಾಡಿಲ್ಲ. ಹೀಗೆ ಮನುಷ್ಯ ಮಗದೊಬ್ಬನನ್ನು ಕಂಡು ತನ್ನನ್ನು ತಾನು ಹಳಿದುಕೊಳ್ಳುತ್ತಾನೆ, ಅವನ ಮೇಲೆ ರೇಗಿಕೊಳ್ಳುತ್ತಾನೆ. ಇದರಿಂದಾಗಿ ದೇವರಿಗೆ ದೂರ ಆಗ್ತಾನೆ. ಸರಿ ಇಲ್ಲ ಅಂದೆ. ಅನರ್ಹಾನಪಿ ಚೈವಾನ್ಯಾನ್ನ ಮನ್ಯತೆ ಶ್ರೀಮತೋ ಜನಾನ್. ಇವನು ಬಾಯ್ಬಿಟ್ಟು ಹೇಳ್ತಾನೆ ಕೌಸಲ್ಯನಿಗೆ, ನೋಡು ನೀನು ಅಯೋಗ್ಯರ ಕೈಯಲ್ಲಿಯೂ ಶ್ರೀಮಂತಿಗೆ ಉಂಟು ಅಂತ ಹಪಾಪಿಸ್ತಾ ಇಲ್ವಾ? ಹೌದು ಅಂತಾನೆ. ಅದು ಸರಿಯಲ್ಲ ಅಂತಾನೆ. ಅಲ್ಲ ಆಗುದಲ್ವಾ? ಹಾಗೆ ಅಲ್ವಾ? ನೋಡಿ, ಎಲ್ಲ ಕಾಲದಲ್ಲಿ ಹಾಗೆ. ಇದು ಒಂದೇ ಸಣ್ಣ ಪ್ರಶ್ನೆ ನೋಡಿ, ಕೇಳಿ, ನಿಮಗೂ ಪ್ರಶ್ನೆ ಇದು. ನೀವು ಯಾರನ್ನಾದರೂ ಗುರುತಿಸಿಕೊಂಡು ಅವರ ಎದುರಲ್ಲಿ ನಿಮ್ಮನ್ನು ಕಂಪ್ಯಾರಿಟಿವ್ ಆಗಿ ನೋಡಿಕೊಳ್ಳುವುದಿಲ್ವಾ? ಒಂದು ಉದ್ಯೋಗಿ ಒಬ್ಬ ಬ್ಯಾಂಕಿನಲ್ಲಿ ಇಟ್ಟುಕೊಳ್ಳುವ, ಅಲ್ಲಿದ್ದ ಇತರ ಉದ್ಯೋಗಿಗಳ ಜೊತೆಯಲ್ಲಿ ಸಮೀಕರಣ ಮಾಡಿಕೊಳ್ತಾನವ. ಆಗ ಏರುಪೇರನ್ನು ಗುರುತಿಸ್ತಾನೆ. ಆಗ ಸುಲಭ ಸಾಧ್ಯವಾಗಿ ಬದುಕುವವರನ್ನು ಕಂಡು ಸ್ವಲ್ಪ ಬೈದುಕೊಳ್ಳುತ್ತಾನೆ, ತನ್ನನ್ನು ಹಂಗಿಸಿಕೊಳ್ಳುತ್ತಾನೆ, ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಗೋಣು ಮೂರಿಕೊಳ್ಳುತ್ತಾನೆ. ವಿದ್ಯಾರ್ಥಿಗಳು ಒಂದೇ ತರಗತಿಯಲ್ಲಿ ಸೇರಿರುತ್ತಾರೆ, ಒಂದೇ ನಮನೆ ಪಾಠ ಆಗ್ತದೆ ಕೇಳ್ತಾರೆ. ಆದ್ರೆ ಅವರ ಮೇಲಿನ ಧಾರಣ ಶಕ್ತಿಯಿಂದ ಅಥವಾ ಅವರಲ್ಲಿರತಕ್ಕಂತಹ ಉತ್ತರಿಸುವ ಸಾಮರ್ಥ್ಯ ವಿಶೇಷದಿಂದ ಒಬ್ಬರೊಬ್ಬರ ಮೇಲೆ ಈರ್ಷೆ, ಒಂದು ರೀತಿಯ ಅಸೂಯೆ, ಒಂದು ಸಂಕಟ ಹಾಗೆಯೇ ಆಗ್ತದೆ. ನೋಡಿಯೇ ನೋಡ್ತಾರೆ. ಏನಲ್ಲದಿದ್ದರೂ ವೃತ್ತಿ ಅಲ್ಲ, ಸಂಬಳ ಅಲ್ಲ, ವಿದ್ಯೆ ಅಲ್ಲ, ಕೃತಿ ಅಲ್ಲ, ಎಲ್ಲ ಅಲ್ಲ ಅಂತ ಆದ್ರೂ ಅವರವರ ಮೈಕಟ್ಟಿನ ಬಗ್ಗೆ ಮಾತಾಡ್ತಾರೆ. ಇದೆಂತ ಮಾಡ್ಲಿಕ್ಕೆ ಆಗ್ತದ? ನಾವು ಕಾಲುದ್ದ ಮಾಡಿಕೊಳ್ಳಿಕ್ಕೆ, ಕುತ್ತಿಗೆ ಸಣ್ಣದು ಮಾಡಿಕೊಳ್ಳಿಕ್ಕೆ, ಮೋರೆ ಉರುಟು ಮಾಡಿಕೊಳ್ಳಿಕ್ಕೆ ಎಲ್ಲ ಆಗತ್ತಾ? ಇಡೀ ಜೀವನದ ಉದ್ದಕ್ಕೆ ಆಗತ್ತಾ? ಆಗುವುದಿಲ್ಲ. ಆದ್ರಿಂದ ಬಹಳ ಚಂದಾಗಿ ಹೇಳುತ್ತಾನೆ, ನೀನು ನೋಡು ಹಲುತ್ತಾ ಇದ್ದೀಯಾ, ನೀನು ಮನಸ್ಸಿನೊಳಗಿನಿಂದ ದೂಡವನ್ನು ಪಡಿತಾ ಇದ್ದೀಯಾ. ಎಂತದಕ್ಕೆ? ಯಾರಲ್ಲಿ ಉಂಟು ಅಂತ? ಯಾರು? ಅಯೋಗ್ಯರು. ನಾನು ರಾಜಯೋಗ, ನನ್ನಲ್ಲಿ ರಾಜ್ಯ ಇಲ್ಲ. ಯಾರು ಅಯೋಗ್ಯರಿದ್ದಾರೆ ಅವರೆಲ್ಲರೂ ಶ್ರೀಮಂತಿಕೆ ಉಂಟು, ದೌಲತ್ತುಂಟು, ದೊರೆತನ ಉಂಟು ಅಂತಲ್ವಾ? ಅದು ಸರಿ ಇಲ್ಲ ಅಂದ. ಅನರ್ಹಾನಪಿ ಚೈವ ಅನ್ಯಾನ್. ಅಯೋಗ್ಯರನ್ನು ಅಂತ ಉಳಿದವರನ್ನು ಹೇಳಿ ಹೇಗೆ ಹೇಳ್ತೀಯ ಅಯೋಗ್ಯರು ಅಂತ? ಅದೇ ವಿಷಯ. ನಾವು ಅಯೋಗ್ಯರು, ನಾವು ಯೋಗ್ಯರು, ಅವರು ಅಯೋಗ್ಯರು. ನಮಗೆ ಕೊಡ್ಲಿಲ್ಲ ದೇವರು, ಅವರಿಗೆ ಕೊಟ್ಟ. ಅವರು ಅಯೋಗ್ಯನಿಗೆ ಕೊಟ್ಟದದು ಬದುಕು, ನಮಗಲ್ಲ. ಹೀಗೆಲ್ಲ ಹೇಳಿಕೊಳ್ಬೇಡ. ನಿನ್ನದು ಇದುವೆಯಾ? ಇದು ಅಲ್ಲದಿದ್ರೆ ನೀನು ಇದು ಅಲ್ಲ. ಇಷ್ಟೇ. ದೇಶ ಆಗಲಿ, ಕಾಲ ಆಗಲಿ, ದುಡ್ಡಾಗಲಿ, ರೂಪ ಆಗಲಿ, ಆರೋಗ್ಯ ಆಗಲಿ, ಅದು ನಾವು ಅಲ್ಲದೆ ಇದ್ರೆ, ಇನ್ನೊಬ್ಬರದ್ದಾಗಿದ್ರೆ ಅದು ನಾವು ಇನ್ನೊಬ್ಬರಾಗಬೇಕು, ನಾವಲ್ಲ ಆಗ್ತದೆ ಅಷ್ಟೇ. ನಮ್ಮದು ನಾವೇ. ಯಾರಾಗುವುದೇ ಇಲ್ಲ. ಆಗುವುದಲ್ಲ. ಅದು ಒಂದು ದೃಷ್ಟಿಯಿಂದ ವಿಕಾರ ಅಲ್ವಾ? ಹುಲಿ ಆಗಬೇಕು ಹೊರತು ಎಲ್ಲದರಲ್ಲಿಯೂ, ಬಣ್ಣದಲ್ಲಿ, ಗೊರೆಪುವುದರಲ್ಲಿ, ತಿನ್ನುವುದರಲ್ಲಿ, ಆಹಾರದಲ್ಲಿ, ವಿಹಾರದಲ್ಲಿ, ಶಾಪಿನಲ್ಲಿ, ಎಲ್ಲದರಲ್ಲಿ ಹುಲಿ ಬೆಕ್ಕಿನಾಗಿರ್ಬೇಕಂದ್ರೆ, ಹುಲಿ ಜಿಂಕೆ ಆಗಿರಬೇಕು ಅಂದ್ರೆ, ಓಡಬೇಕು, ಹಾರಬೇಕೆಲ್ಲ ಅಂದ್ರೆ ಅದು ಹುಲಿ ಆಗುವುದಿಲ್ಲ, ಅದು ಜಿಂಕೆ ಆಯ್ತು. ನೀವು ಅದನ್ನು ವಿಕಾರಗೊಳಿಸಿದ ಒಂದು ಪ್ರಾಣಿ ಆಯಿತು. ಹಾಗೆ ಮನುಷ್ಯ, ಅವರಲ್ಲಿ ವೆರೈಟಿ. ಈ ಪ್ರಾಣಿಗಳಲ್ಲಿ ಹೇಗೆ ವೆರೈಟಿ ಉಂಟು, ಒಂದಲ್ಲ ಒಂದರಾಗಿ ಒಂದಲ್ಲೇ ಒಂದಿಲ್ಲ. ನೋಡಿ, ಪ್ರಾಣಿಗಳಲ್ಲಿ ಹುಲಿ ಬೇರೆ, ಜಿಂಕೆ ಬೇರೆ, ಸಿಂಹ ಬೇರೆ, ಕರಡಿ ಬೇರೆ ಎಲ್ಲ. ಮನುಷ್ಯರಲ್ಲಿ ಬೇರೆ ಬೇರೆ ಅಂತ. ಮನುಷ್ಯರಲ್ಲಿ ಅದೇ ಬೇರೆ. ಒಬ್ಬ ಹುಲಿ ಹಾಗೆ, ಒಬ್ಬ ಬೆಕ್ಕಿನ ಹಾಗೆ, ಒಬ್ಬ ಕರಡಿ ಹಾಗೆ ಎನ್ನುವುದೇ ವಿಶೇಷ. ಹಾಗಿರ್ಬೇಕು ಅವನು. ಎಲ್ಲ ಒಂದೇ ಆಗುವುದೂ ಇಲ್ಲ. ಅವರವರ ಮಾನಸಿಕವಾದ, ಶಾರೀರಿಕವಾದ, ವಾಚಿಕವಾದ ಕರ್ಮತಂತ್ರಗಳು. ಆದ್ರಿಂದ ನೀನು ಕೊಡ್ಲಿಲ್ಲ ಹೇಳಿಕೊಂಡು ಉಳಿದವರಲ್ಲಿ ಇದೆ ಹೇಳಿಕೊಂಡು ಅಳತೆ ಅಲ್ಲ, ಅಳಬಾರದು. ಇನ್ನೊಬ್ಬರಲ್ಲಿ ಶ್ರೀಮಂತಿಗೆ ಕಂಡು ಅಳಬಹುದು ತಪ್ಪು. ಯತಸ್ಮಾತ್ ಕಾರಣಾತ್ ಯದ ದುಃಖಂ ಭೂಯಃ ಅನುವರ್ತದೆ. ನಿನಗೆ ಸಂಕಟ ಹೆಚ್ಚಾಗಲಿ ಕಾರಣ ಇದುವೆ. ಎಂತ? ನಿನ್ನಲ್ಲಿಲ್ಲ ಎನ್ನುವುದು ಸಂಕಟ ಅಲ್ಲ, ಮತ್ತೆ ಅವನಲ್ಲಿ ಇದೆ ಎನ್ನುವುದು ನಿನಗೆ ಸಂಕಟ. ನಿನ್ನ ಸಂಕಟ ಎಲ್ಲಿ ನಿಂತಿದೆ ಕೇಳಿದ್ರೆ,
ಇನ್ನೊಬ್ಬರಲ್ಲಿ ಕೊಟ್ಟದ್ದು ಸರಿ ಇಲ್ಲ ಎನ್ನುವ ನಿನ್ನ ವಿಶ್ಲೇಷಣೆಯಲ್ಲಿ ನಿಂತಿದೆ. ಇಷ್ಟೇ. ಇನ್ನೊಬ್ಬರಿಗೆ ಕೊಟ್ಟಿದ್ದಾನೆ ಎನ್ನುವುದರ ವಿಶ್ಲೇಷಣೆ ನಿಂದು ಸರಿ ಇಲ್ಲ. ಅವನಿಗೆ ಕೊಡಬಾರದಿತ್ತು, ಅವರಿಗೆ ಹಾಗಾಗಬಾರ್ದಿತ್ತು. ಇದೆಲ್ಲ ನಿನ್ನ ಲೆಕ್ಕಾಚಾರದಲ್ಲಿ ನಡುವುದಲ್ಲ. ಎಲ್ಲಿವರೆಗೆ ಕೇಳಿದ್ರೆ, ಮಾಲೀಕನಿಗೆ ಒಂದು 8-10 ಜನ ಕೆಲಸದವರು ಇರ್ತಾರೆ, ಸೇವಕರು ಇರ್ತಾರೆ. ಅವರು ಇವನಿಗಿಂತ ನೆಮ್ಮದಿಯಲ್ಲಿ ಖುಷಿಯಲ್ಲಿ ಇರ್ತಾರೆ. ನಮ್ಗೆ ಗೊತ್ತಿಲ್ಲ ಪ್ರೀತಿಯ ಡೆಫಿನಿಷನ್ಸ್ ಏನು, ಕರ್ಮದ ಹರವು ಏನು, ಏನರ್ಥ ಮಾಡುವ. ಏನೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಟ್ಟ, ಇದು ಗಿಫ್ಟ್ ಹೇಳುವ. ಯಾವುದೋ ಒಂದು ಮೌಲ್ಯಯುತವಾದದ್ದನ್ನು ವಸ್ತುವನ್ನು ತಂದಿಟ್ಟ, ಅದವನ ಕೃತಿ ಅನ್ನುವ. ಅರ್ಥ ಆಗುವುದಿಲ್ಲ, ಬಹಳ ಕಷ್ಟ. ಒಬ್ಬ ದೊಡ್ಡ ಮರ್ಚೆಂಟ್ ಬಹಳ ಕಷ್ಟಪಟ್ಟು ಉದ್ಧಾರ ಆದ. ಕೊನೆಗೆ ಆತನಿಗೆ ಅವನ ಮಡದಿಗೆ ಕಾಯಿಲೆ ಬಂದು ಆತ ಕಳ್ಕೊಂಡ ಎಲ್ಲ. ಮತ್ತೆ ಸಂಪಾದನೆ ಮಾಡಿದೆ ಬಿಡಿ, ಕಾಯಿಲೆ ವಾಸಿ ಆಯ್ತು ತಿಳ್ಕೊಳ್ವ. ಆದ್ರೆ ಅವನ ನೆನಪಿನಲ್ಲಿ ಏನು ಮಾಡಿದ ಗೊತ್ತಾ? ಏನು ಕಟ್ಟಿಲ್ಲ, ಏನು ನಡೆಸಲಿಲ್ಲ. ಬದಲಿಗೆ ಆಸ್ಪತ್ರೆ ಇಟ್ಟ, ಧರ್ಮಕ್ಕೆ ಆಸ್ಪತ್ರೆ ಬಿಟ್ಟ. ವರ್ಷಕ್ಕೆ 16,000 ಜನರು ಖುಷಿಯಿಂದ ಬಹಳ ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನು ಪಡೆಯುವಂತೆ ಮಾಡಿದ. ಇದು ಅವನು ಕೊಟ್ಟ ಗಿಫ್ಟ್. ಅವನು ತನ್ನ ಇಷ್ಟ ಬಂದವರಿಗೆ ಅಂತ ಹೇಳಿ ಏನೋ ಒಂದು ಗುಡಿ ಕಟ್ಟುವ, ಗೋಪುರ ಕಟ್ಟುವ, ಇನ್ನೇನೋ ಮಾಡಿಟ್ರೆ ಅದು ಮೆಮೊಂಟೋ ಬಹಳ ಚೆನ್ನಾಗಿರ್ತಿತ್ತು. ನೋಡ್ಲಿಕ್ಕೆ ಜನ ಬರ್ತಿದ್ರು, ಉದ್ಯಾನ ಅಂತ ಹೇಳಿಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಆದರೆ ಸಾವಿರಾರು ಜನರ ಬದುಕು ಅರಳುವ ಕೆಲಸ ಆಗ್ತಿರ್ಲಿಲ್ಲ. ಆದ್ರಿಂದ ಪ್ರೀತಿ ಇರಲಿ, ಅಥವಾ ದಾನ ಇರಲಿ, ಅಥವಾ ಏನೋ ಕೃತಿ ಇರಲಿ, ಇದು ವೈಯಕ್ತಿಕ ಆಗಿರದೆ ಅದು ಸಮಷ್ಟಿಗೆ ತೆರೆದಿರಬೇಕು. ಹೀಗೆ ವಿಶ್ಲೇಷಣೆ ಮಾಡಿಕೊಳ್ಳಲಿಕ್ಕೆ ಉಂಟು. ಅದನ್ನ ನಿನ್ನ ದುಃಖದ ಕಾರಣ ಇಷ್ಟೇ, ನೀನು ನಿನಗಲ್ಲದ ಸಂಗತಿಯ ಬಗ್ಗೆ ಇನ್ನೊಬ್ಬರಲ್ಲಿ ಇದೇ ಹೇಳಿ ಅಳ್ತಾ ಇದ್ದೀಯ. ಈರ್ಷ್ಯ ಅತಿಚ್ಛೇದ ಸಂಪನ್ನ ರಾಜನ್ ಪುರುಷ ಮಾನಿನಃ ಕಚಿತ್ವಂ ನ ತಥಾ ಪ್ರಾಜ್ಞ ಮತ್ಸರಿ ಕೋಸಲಾಧಿಪ. ಜನರು ಅಹಂಕಾರಗ್ರಸ್ತರು, ಬುಟಾಟಿಕೆಯವರು, ಮಂಡೆ ಮೇಲೆ ಹೊತ್ತುಕೊಂಡವರು ಹೇಗಿರ್ತಾರೆ ಕೇಳಿದ್ರೆ, ಅವರಿಗೆ ಮಗದೊಬ್ಬರ ದೊಡ್ಡತನವನ್ನು ಒಪ್ಪಲಿಕ್ಕೆ ಆಗುವುದೇ ಇಲ್ಲ. ಹೆಚ್ಚು ಜನರಿಗೆ ಹೊಟ್ಟೆ ನೋವು ಉಂಟು. ಯಾಕೆ ಕೇಳಿದ್ರೆ ಅವರು ಮಾಡಿಕೊಂಡದ್ದಲ್ಲ, ಇನ್ನೊಬ್ಬರ ವಿಷಯದಲ್ಲಿ ಅವರು ಕಿಲುವುತ್ತಾರಲ್ಲ, ಒಳಗಿಂದ ಸಂಕಟ ಪಡ್ತಾರಲ್ಲ, ಅದು ವ್ಯಥೆ, ಒಳಗಿಂದ ವ್ಯಥೆ, ಒಳಗಿಂದ ಸಂಕಟ, ಒಳಗಿಂದ ಮಾತ್ಸರ್ಯ, ಒಳಗಿಂದ ಹೊಟ್ಟೆಗಿಚ್ಚು. ಇನ್ನೊಬ್ಬರ ಏಳಿಗೆಯನ್ನು ಇಷ್ಟಪಡದ ಅನೇಕ ರೀತಿಯಲ್ಲಿ, ಅವನ ವಿದ್ಯೆ ಇರಲಿ, ಕರ್ಮ ಇರಲಿ, ರೂಪ ಇರಲಿ, ಆರೋಗ್ಯ ಇರಲಿ, ಬದುಕಿರಲಿ, ಪಾಪ್ಯುಲಾರಿಟಿ ಇರಲಿ, ಎಲ್ಲ ವಿಷಯದ ಬಗ್ಗೆಯೂ ಜನರಿಗೆ ಬೇಕು, ಕಚ್ಚಬೇಕು, ಅವನನ್ನು ಕಂಪ್ರೆಸ್ ಮಾಡಬೇಕು. ಪ್ರತಿಯೊಬ್ಬನು ತಾನು ಮೇಲಕ್ಕೆ ಬರುವುದಲ್ಲ, ಮಗದೊಬ್ಬನನ್ನು ಕೆಳಗೆ ಹಾಕಿ ತಾನು ಮೇಲಕ್ಕಿದ್ದೇನೆ ಅಂತ ಗೇಸ್ಮೆಂಟ್ ಮಾಡಿಕೊಳ್ಳುವುದು. ಇನ್ನೊಬ್ಬರ ಎತ್ತರಕ್ಕೆ ಏರುವುದಲ್ಲ, ಮಗದೊಬ್ಬನನ್ನು ತನ್ನ ಮೂಗಿನ ಎತ್ತರಕ್ಕೆ ಎಳೆದು ತರುವುದು, ಕೆಳಗೆ ಹಾಕು. ಈರ್ಷ್ಯಾದಿಚ್ಛೇದ ಸಂಪನ್ನ ರಾಜನ್ ಪುರುಷ ಮಾನಿನ. ಈ ಅಹಂಕಾರ, ಮಾನ, ಅತಿರೇಕ, ಗರ್ವ, ಇಗೋ ಇದ್ದವರು ಮಾಡಿಕೊಳ್ಳುವ ರೀತಿ ಅದು. ರಾಜ, ನೀನ್ ಹಾಗಿಲ್ಲ ತಾನೆ, ನಿನಗೆ ಹೊಟ್ಟೆಗಿಚ್ಚಿಲ್ಲ ಅಲ್ವಾ, ಇನ್ನೊಬ್ಬರ ಮೇಲೆ ಏಳಿಗೆಯನ್ನು ಬಯಸದೇ ಇರತಕ್ಕಂತ ಒಂದು ರೋಗ ಇಲ್ಲಲ್ಲ ನಿನಗೆ. ಕಚ್ಚಿತ್ವಂ ನ ತಥಾ ಪ್ರಾಜ್ಞ, ನೀನು ಬುದ್ಧಿವಂತ ತಾನೆ, ತಲೆ ಖರ್ಚು ಮಾಡುವಲ್ವಾ, ಒಳ್ಳೆ ಶಾಸ್ತ್ರ ತಿಳ್ಕೊಂಡಿದ್ಯಲ್ಲ, ಅದರಿಂದ ಮತ್ಸರಿ ಆಗಬೇಡ. ಸಹಸ್ವ ಶ್ರಿಯಮನ್ಯೇಷಾಂ ಯದ್ಯಪಿತ್ವಯಿ ನಾಸ್ತಿ ಸ. ನಿನ್ನಲ್ಲಿಲ್ಲದ ದೌಲತ್ತು, ಸಂಪತ್ತು, ಆರೋಗ್ಯ, ಭಾಗ್ಯ, ಮತ್ತೊಂದು ಇನ್ನೊಂದು ಇನ್ನೊಬ್ಬನಲ್ಲಿ ಉಂಟು, ಸತ್ಯ ಒಪ್ತೇನೆ, ಇರಲಿ, ಒಪ್ಪಿಕೋ, ಸಹಿಸಿಕೋ. ದೇವರು ಕೊಟ್ಟ ಭಾಗ್ಯ ಅವರಿಗೆ ಇದೆ ಎಂದು ಮಾಡಿಕೋ, ಅವರ ಯೋಗ್ಯತೆ ಅಂತ ತಿಳ್ಕೋ, ಆಯ್ತಾ? ನಿನ್ನ ಸಮನಾದ ಯೋಗ್ಯತೆ, ನಿನಗಿಂತ ಕಮ್ಮಿ ಯೋಗ್ಯತೆ ಇರಲಿ, ಆದ್ರೂ ಅವರಲ್ಲಿ ಜಾಸ್ತಿ ಇದೆ, ಇರಲಿ. ಅನ್ಯತ್ರಾಪಿ ಸತೀಂ ಲಕ್ಷ್ಮೀಂ ಕುಶಲ ಭುಂಜತೇನರ. ಕೆಲವು ಹೇಳುತ್ತಾನೆ, ಯಾರ ಕೈಯಲ್ಲಿದ್ರು ಸೊತ್ತು ಒಳ್ಳೇದಲ್ವಾ, ನಾವು ಅದನ್ನು ಇಷ್ಟಪಡ್ಬೋದಲ್ಲ, ಅಂದ್ರೆ ಎಂಜಾಯ್ ಮಾಡ್ಬೋದಲ್ಲ ಅಂತ. ಹೌದಲ್ಲ? ನೋಡಿ, ನಾನು ಹೇಳುತ್ತೇನೆ, ಸ್ವಲ್ಪ ಕಷ್ಟ ಇದೆ.
ಬಂಗಾರ ಎಲ್ಲರಿಗೂ ಬೇಕಲ್ಲ, ಹೌದಲ್ಲ? ಈಗ ಮೇಲೆ ಮೇಲೆ ಹೋಗ್ತಾ ಉಂಟಲ್ಲ ದುಡ್ಡಾದ್ರೆ ಜನರಿಗೆ ಎಲ್ಲರಿಗೂ ಬೇಕೆ. ಪ್ರತಿಯೊಬ್ಬರ ಮನೆಯ ಮಾಡು ಬಂಗಾರದ್ದಾದ್ರೆ ಒಬ್ಬ ಭಾರಿ ಖುಷಿ ಅಲ್ಲ, ಹಾಗೆ ಬೇಡ. ಯಾಕೆ? ಪ್ರತಿಯೊಬ್ಬರದ್ದು ಮನೆಯ ಮಾಡು ಬಂಗಾರದ್ದಾದ್ರೆ ನಮ್ಮ ಮನೆ ಮಾಡು ಮಾತ್ರ ಯಾರು ನೋಡ್ತಾರೆ? ನೋಡುದಿಲ್ಲ. ಮತ್ತೆ ಎಲ್ಲರೂ ನಮ್ಮ ಮನೆ ಮಾಡು ಮಾತ್ರ ನೋಡ್ಬೇಕು ಬಂಗಾರದ್ದಾಗಿ, ಉಳಿದವರದ್ದು ಆಗಬಾರ್ದು ನಾವು. ನೋಡಿ ಈಗ ನೋಡಿ ಗೊತ್ತಾಯ್ತು ಈಗ ಹೇಗೆ ಅಂತ. ಹೀಗೆ ಮನುಷ್ಯನ ಕಥೆಯನ್ನು ಕೇಳಿದ್ರೆ ಸಮಷ್ಟಿಯಾಗಿ ಏಳಿಗೆಯನ್ನು ಯಾರು ಇಷ್ಟಪಡುವುದಿಲ್ಲ, ತಾನು ಮಾತ್ರ ಅಂದ್ರೆ ಇನ್ನೊಬ್ಬ ಆಗಬಾರದು ಅಂತ ಅವನಿಗೆ. ಹೀಗಾಗಿ ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇರತಕ್ಕ ಸಂಪತ್ತನ್ನು ನೋಡಿ ಸಂತೋಷ ಪಡಿಸುವ ಸಂಭ್ರಮಿಸುವ ವಸ್ತುವೇ ಯಾರು ಇಲ್ಲ. ಅದಕ್ಕೆ ರಾಮನ ಬಗ್ಗೆ ಮಾತಾಡು ಹೇಳಿದ್ರು, ಉತ್ಸವೇಶು ಸರ್ವೇಶು ಪಿತೇವ ಪರಿತುಷ್ಯತಿ ಅಂತ. ಊರಿನಲ್ಲಿ ಯಾರದ್ದೋ ಮನೆಯಲ್ಲಿ ಬರ್ತಡೆ, ರಾಮನಿಗೆ ಭಾರಿ ಖುಷಿ ಅಂತೆ. ನೋಡಿ ಎಂತ, ಊರಿನವರಲ್ಲಿ ಒಂದು ಬರ್ತಡೆ ಉಂಟು, ಇದು ಬೇಕು ಅಂತಾರೆ. ಊರಲ್ಲಿ ಗೌಜಾದಾಗ ಸಂತೋಷ ಪಡುವವ ರಾಮ, ಊರಲ್ಲಿ ಕಷ್ಟ ಆದಾಗ ದುಃಖ ಪಡುವವ ರಾಮ. ವ್ಯಸನೇಶು ಸರ್ವೇಶು, ಬಹಳ ಕಷ್ಟಪಡ್ತಿದ್ದ. ಈ ನಮೂನೆ ಇಲ್ಲ ಮನುಷ್ಯನಲ್ಲಿ. ಆದ್ರಿಂದ ಬೇರೆ ಕಡೆಯಲ್ಲಿ ಇದ್ದರೂ ಸಂಪತ್ತನ್ನು ಸಂತೋಷಪಡಿಸತಕ್ಕ ಸಂಭ್ರಮಿಸಿಕೊಳ್ಳತಕ್ಕಂಥ ಯೋಗ್ಯತೆಯನ್ನು ನಾವು ಪಡಿಬೇಕು. ಅದು ಹೇಗೆ ಅಂದ್ರೆ ನೋಡಿ, ಹೀಗೆ ನಾನು ಕೇಳಿದ್ನಲ್ಲ, ಬಂಗಾರ ಎಲ್ಲರಿಗೂ ಬೇಕು, ಹೌದಲ್ಲ? ಅದು ಕುತ್ತಿಗೆಯಲ್ಲೇ ಇರಬೇಕಲ್ಲ, ಹೌದಲ್ಲ? ಮತ್ತೆ ಅಲ್ಲ, ಒಂದು ಕೆಲಸ ಮಾಡಿ, ಏನು ಕುತ್ತಿಗೆಯಲ್ಲಿ ಕೈಯಲ್ಲಿ ಎಲ್ಲ ಬಂಗಾರ ಹಾಕೊಂಡು ಹೋದ್ರೆ ಸುಮಾರು ಜನ ಹಿಂದಿಂದ ಬರ್ತಾರೆ, ಮತ್ತೆ ಹೇಳಿದ್ದಾರೆ ಅಲ್ವಾ? ಹೌದು, ಮೊದಲು ಕೇಳುತ್ತಾರೆ, ನಾವು ಕೊಡುವುದಿಲ್ಲ, ಹೇಳಿದ್ದಾರೆ, ನಾವು ಗಟ್ಟಿ ಇಟ್ಕೊಳ್ತೇವೆ, ಮತ್ತೇನ್ ಮಾಡ್ತಾರೆ, ಮಂಡೆ ಹೊಡೆದು ತಗೊಂಡು ಹೋಗ್ತಾರೆ. ಈಗೇನ್ ಬೇಕು ನಿಮಗೆ? ಬಂಗಾರ ಬೇಕಾ, ದೊಣ್ಣೆ ಇಟ್ಟು ಬೇಕಾ? ಬೇಡವಾ, ಬಂಗಾರ ಬೇಡ. ಹೇಗೆ? ದೊಣ್ಣೆ ಇಟ್ಟು ಕೊಡ್ತಾರೆ, ಆದ್ರಿಂದ ಬಂಗಾರ ಬೇಡ ಅಲ್ವಾ? ಸರಿ, ಮತ್ತೀಗ ಬೇಕು, ಕಂಡಿದೆ. ಹಾಗೆ ಒಂದು ಕೆಲಸ ಮಾಡಿ, ಬಂಗಾರ ತಗೊಂಡು ಏನ್ ಮಾಡ್ತೀರಿ? ದೊಣ್ಣೆ ಇಟ್ಟು ತಪ್ಪಿಸ್ಲಿಕ್ಕೋಸ್ಕರ ಅದನ್ನು ತಗೊಂಡೋಗಿ ಎಲ್ಲಿಯೋ ಅಡಗಿ ಸಿಟ್ಟಿರ್ತೀರಿ ಅಲ್ವಾ? ಅಡಗಿಸಿಟ್ಟರೂ ನಿಮ್ಮದೇನು ತಲೆಯಲ್ಲಿ, ನನ್ನ ಕುತ್ತಿಗೆಯಲ್ಲಿ ಅದು ಉಂಟು ಅಂತ ಅಲ್ವಾ? ಕುತ್ತಿಗೆಯಲ್ಲಿ ಹಾಕಿದ್ರೆ ಗೋಡು ಮುರಿತಾರೆ, ಅದನ್ನು ಅಡಗಿಸಿಡಬೇಕು. ಈಗ ಎಲ್ಲ ಶೋರೂಮ್ ಅಲ್ಲಿ ಅದೇ ಎಲ್ಲ ಮಾಡಿದ್ದವರು, ಅಂಗಡಿಗಳಲ್ಲಿ, ಬಂಗಾರ ಅಂಗಡಿಯಲ್ಲಿ. ಹೌದು, ಎಲ್ಲ ಕಾಣುವ ಹಾಗೆ ಇಟ್ಟಿದ್ದಾರಲ್ಲ, ಅವರು ಇಟ್ಟಿದ್ದಾರೆ. ಮತ್ತೆ ನೀವು ನಿಮ್ಮ ಕುತ್ತಿಗೆಯಲ್ಲಿ ಆರೋಪ ಮಾಡಿಕೊಳ್ಳಿ, ಹೌದಲ್ಲ? ಮತ್ತೇನು, ಎಲ್ಲ ನಿಮ್ದೇನ್ ತಿಳ್ಕೊಳ್ಳಿ. ಯಾಕೆ? ನಂದಲ್ಲ, ಮತ್ತೆ ನಿಮ್ದೇ ಅಂತ ಆಗಿಬಿಟ್ರೆ ನಿಮ್ ತಲೆ ಹೊಡಿತಾರಲ್ವ? ಹೌದು, ಮತ್ತೆ ಇದು ಗಮ್ಮತ್ತಲ್ಲಿ ನೀವು ಹೇಳಿದ್ರೆ ನಂದೇ ಇರ್ಲಿ ಅಂತ, ಸರಿ ಆಯ್ತಲ್ಲ? ಹಾಗೆ ಪ್ರತಿಯೊಬ್ಬರಲ್ಲಿ ಇರತಕ್ಕ ಸಂಪತ್ತನ್ನು ಸಂತೋಷ ಪಡಿ. ಇಡೀ ಶಾಪೇ ನಿಮ್ಮದು, ಆಯ್ತಾ? ನೀವು ಓನರ್ ಆದ್ರೆ ಬಡಿತಾರೆ, ಮನೆಯಲ್ಲಿದ್ರೆ ಕದೀತಾರೆ, ಬ್ಯಾಂಕಲ್ಲಿ ಇಟ್ಟರೆ ನುಂಗುತ್ತಾರೆ, ಹೇಳಿಕೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ. ನೋಡಿ ಎಷ್ಟು ಕಷ್ಟ ನೋಡಿ. ಆದ್ರಿಂದ ನಿಮ್ಗೆ ಏನಾಗ್ಬೇಕು? ಈಗ ಟ್ಯಾಕ್ಸ್ ಬೀಳಬಾರ್ದು, ತಲೆ ಹೊಡಿಬಾರ್ದು, ಕದ್ಕೊಂಡು ಹೋಗ್ಬಾರ್ದು, ದಿನ ಸಿಗಬೇಕು ಅಲ್ವಾ? ಹಾಗಾದ್ರೆ ದಿನ ಶಾಪಲ್ಲಿ ಇದ್ದದ್ದು ನಿಮ್ದೊಂದು ತಿಳ್ಕೊಂಬಿಡಿ. ಹೋಗ್ತಾ ಬರ್ತಾ ನಿಮ್ಮ ಕುತ್ತಿಗೆನಲ್ಲಿ ಯೋಚನೆ ಮಾಡಿಕೊಳ್ಳಿ, ಸಾಕಲ್ಲ? ಸಂತೋಷ ಆಯ್ತಲ್ಲ? ಅನ್ಯತ್ರ ಸತೀಂ ಲಕ್ಷ್ಮೀ ಕುಶಲ ಪುಂಜತೆ ಏನಾರ ಗಮ್ಮತ್ ನೋಡಿ. ಬೇರೆ ಕಡೆ ಇಲ್ಲ ಸಂಪತ್ತನ್ನು ಜನರು ಭಾರಿ ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ. ಹೀಗೆ ಒಂದು ಒಳ್ಳೆ ಉದ್ಯಾನ ಇತ್ತಂತೆ ಒಬ್ಬರ ಮನೆಯಲ್ಲಿ, ಭಾರಿ ಚೆನ್ನಾಗಿದೆ. ಬೀಳುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ತಿರುಗುವ ಹಕ್ಕಿಗಳು, ಹಂಸಗಳು, ಒಳ್ಳೆ ಕಮಲ ಬೇರೆ ಅರಳಿದೆ, ಒಳ್ಳೆ ಚಂದವಾದಂತಹ ನ್ಯಾಚುರಲ್ ಏರ್ ಬರ್ತದೆ. ಲತಾ ಮಂಟಪ, ನಿಜವಾಗಿ ಲತಾ ಮಂಟಪವೇ, ಬಳ್ಳಿದ್ದೆ ಉಯ್ಯಾಲೆ ಕೂತ್ರೆ, ಒಳ್ಳೆ ಮಲಗಿದ್ರೆ ನಿದ್ದೆ ಏನ್ ಬರಬೇಕು. ಹಾಗೆ ಬಹಳ ಚಂದವಾದ ಮೃದುವಾದ. ಯಾರ ಬಂದು ಕೇಳಿಬಿಟ್ರನ್ನೇನು ಇದು ನಮ್ ಕೊಡಿ, ಅಯ್ಯ ಉದ್ಯಾನ ಎಲ್ಲ ಕೊಡ್ಲಿಕ್ಕೆ ಬರುತ್ತಾ? ಅಲ್ಲ, ಬಾರಿ ಚೆನ್ನಾಗಿದೆ, ನಮಗೆ ಬೇಕಿದು. ಆಯ್ತು, ಇರ್ಲಿ, ನಿಮ್ದೆ ನಿಮ್ಗೆ ಏನಾಯ್ತು? ಕೂತ್ಕೊಳ್ತೀರಾ? ಇಡೀ ಉದ್ಯಾನದಲ್ಲಿ ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ. ಎಲ್ಲಿಯೋ ಲತಾ ಮಂಟಪದಲ್ಲಿ ಇದ್ರೆ ಲತಾ ಮಂಟಪದಲ್ಲಿ ಆಯ್ತು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ. ತಪ್ಪಿದರೆ ಲಾನಲ್ಲಿ ಆಯ್ತು, ಕೈಕಾಲ ಬಿಸಾಡಿಕೊಂಡು. ಇಲ್ಲ ಕಾಡಿನೊಳಗೆ ತೋಪಿಗೆ ಹೋಗ್ಲಿಕ್ಕೆ, ಇಷ್ಟೇ ತಾನೆ, ನಿಮ್ದೆ ಆಯ್ತಲ್ಲ. ಈಗ ಎಷ್ಟು ಖುಷಿ ಅಂದ್ರೆ, ಮಗದೊಬ್ಬನ ಒಂದು ಉದ್ಯಾನದಲ್ಲಿ ನಮಗೊಂದು ಗಂಟೆ ತಿರುಗಿ ಬಿಡುವುದು ಅಂದ್ರೆ ದೊಡ್ಡ ಸಂಗತಿ. ಯಾಕೆಂದ್ರೆ ಮೈಂಟೈನಿಂಗ್ ಎಲ್ಲ ನಾವು ಮಾಡಬೇಕಾಗಿಲ್ಲ. ಇಲ್ಲಾಂದ್ರೆ ಕಷ್ಟ ಎಷ್ಟುಂಟು ಅವನಿಗೆ, ಅದು ಕತ್ತರಿಸಬೇಕು, ನೋಡಬೇಕು, ಗಲೀಜಿದ್ರೆ ತೆಗಿಬೇಕು, ಕ್ರಿಮಿಕೀಟಗಳು ಅಡಗಿ ಕೂತ್ಕೊಳ್ಳೋದಾಗಿ ನೋಡಿಕೊಳ್ಳಬೇಕು, ಎಲ್ಲ ಕೆಲಸ. ಇದು ಕೆಲಸ ಇಲ್ಲ. ಆದ್ರಿಂದ ಅನ್ಯತ್ರ ಸತೀಂ ಲಕ್ಷ್ಮಿ, ಬೇರೆ ಕಡೆಯಲ್ಲಿದ್ದ ಐಶ್ವರ್ಯ ಲಕ್ಷ್ಮಿ, ವನಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ವೃತ್ತಿ ಲಕ್ಷ್ಮಿ, ಕೆಲವರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ನಿಮ್ ಖುಷಿ ಪಡ್ಬೇಕು. ಯಾಕೆಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಮಾಡಿದ್ದನ್ನು ನೋಡಿ ಖುಷಿ ಪಡ್ಬೇಕು. ಏನ್ ಚಂದ ಮಾಡ್ತಾರೆ ನಮ್ಮವರು, ಹೇಳಿ ಸಂತೋಷ ಪಡ್ಬೇಕು. ಅಭಿನಿಶ್ಯಂದತೆ ಶ್ರೀಹಿ ಸತ್ಯವಿದ್ ದ್ವಿಷತೋ ಜನಾತ್. ಕೆಲವೊಮ್ಮೆ ನೀವು
ಸಂಪತ್ತಿನ ಮೇಲೆ ಈರ್ಷ್ಯೆ ಪಟ್ರೆ ಅದು ನಮ್ಮನ್ನು ಕೈ ಕೊಡ್ತದೆ, ಹಾರಿ ಹೋಗ್ತದೆ, ಸೋರಿ ಹೋಗ್ತದೆ, ಓಡಿ ಹೋಗ್ತದೆ. ಬಹಳ ಚಂದವಾಗಿ ಸಂಪತ್ತಿನ ಬಗ್ಗೆ ಮಾತಾಡಿದ್ದಾರೆ. ಮಹಾಲಕ್ಷ್ಮಿ ತಾನೇ ಅಧಿದೇವತೆ, ಹೌದಲ್ವಾ? ಅವಳು ಹುಟ್ಟಿದ್ದೆಲ್ಲಿ ಕೇಳ್ತಾರೆ? ಕಮಲದಲ್ಲಿ. ಕಮಲ ಇರುವುದೆಲ್ಲಿ? ಪಂಕಜದಲ್ಲಿ. ಪಂಕಜ ಅದು ಕೆಸರಿನಲ್ಲಿ. ಅಂದ್ರೆ ಮಹಾಲಕ್ಷ್ಮಿ ಕಮಲದ ಮೇಲೆ ಕಾಲಿಟ್ಟಿದ್ದಾಳೆ. ಎಲ್ಲಿ ಕೆಸರು ತಾಗುತ್ತೋ ಅಂತ ಹೇಳಿ ಗಟ್ಟಿ ಕಾಲಿಡುವುದೇ ಇಲ್ಲ ಎಲ್ಲಿ ಸಹ. ಕೆಸರಿನಲ್ಲಿ ಅಂಟಿ ಹೋಗಿ ಮತ್ತೆ ಸಿಕ್ಕಿ ಬೀಳ್ತದಲ್ಲ ಅಂತ ಆಕೆ ಎಲ್ಲರ ಕಿಸೆಯಲ್ಲಿ ಓಡಾಡಿ ಕೊಡ್ತಾಳೆ. ಒಟ್ಟಿಗೆ ಹುಟ್ಟಿದವಳು ಕೆಸರಿನೊಟ್ಟಿಗೆ, ನೀರಿನೊಟ್ಟಿಗೆ, ಕಮಲದೊಟ್ಟಿಗೆ ಜಾರತಾಳೆ. ಜಾರುವ ಸ್ವಭಾವದವಳು, ಗಟ್ಟಿ ನಿಲ್ಲುವುದೇ ಇಲ್ಲ. ಅವಳು ಕಥೆಯಾಗಿ ಅವಿನಿಶ್ಯಂದತೆ ಶ್ರೀರ್ಹಿ. ದುಡ್ಡು ಹರಿತದೆ, ಹರಿಲೇಬೇಕಲ್ವ? ಇಲ್ಲಿಂದ್ರೆ ಕೆಲಸ ಇಲ್ಲಲ್ಲ. ಒಟ್ಟು ಮಾಡೋದ್ರಲ್ಲಿ ಏನು ಅರ್ಥ ಉಂಟಲ್ಲ? ಎಲ್ಲ ಒಟ್ಟು ಮಾಡೋದು ಖರ್ಚು ಮಾಡ್ಲಿಕ್ಕೆ ಅಂತ ಹೇಳಿ ಆಯ್ತಲ್ಲ ಒಮ್ಮೆ. ಆದ್ರಿಂದ ಸಂಪತ್ತನ್ನು ದ್ವೇಷ ಮಾಡುವುದು ಬೇಡ. ಎಲ್ಲಿದ್ರೂ ಸಂಭ್ರಮಿಸಿಕೊಳ್ಳಿ, ಆಗ ಸಂಪತ್ತು ನಮ್ಮನ್ನು ಮಾತಾಡಿಸ್ತದೆ. ಸಂಪತ್ತನ್ನು ನಾವು ಮತ್ತೊಬ್ಬನ ಕೈಯಲ್ಲಿದ್ದದ್ದನ್ನು ದ್ವೇಷಿಸಿದರೆ ನಿಮ್ಮ ಕೈಗೂ ಸಂಪತ್ತು ಬರುವುದಿಲ್ಲ. ಯಾಕೆ? ನೀನು ಸಂಪತ್ತನ್ನು ದ್ವೇಷಿಸಿದ್ದು ಅವನ ಕೈಯಿಂದ ಹೇಳೋದಿಲ್ಲ. ಏನ್ರಿ ಅವನಲ್ಲಿ ದುಡ್ಡು ಕುಳಿತಾ ಉಂಟು, ಕೈಕಾಲು ಮುರಿದೋಗ್ಲಿಕ್ಕೆ ಹೇಳಿದ್ರೆ ನಿಮ್ಗೆ ದುಡ್ಡು ಬರುತ್ತಾ? ಬರುವುದಿಲ್ಲ. ದುಡ್ಡಿಗೆ ಬೈದಾಗ ಆಗತ್ತೆ, ನಿಮ್ಗೂ ಬರುವುದಿಲ್ಲ. ಅದು ಸಂಪತ್ತನ್ನು ಸಂಭ್ರಮಿಸಿ, ಎಲ್ಲಿದ್ರು ಖುಷಿ ಪಡಿ. ಯಾರಿಗಿದ್ರು ಅವರ ಖುಷಿ ಪಡ್ಲಿ ಅಲ್ವಾ? ನಮ್ಗೆ ಆಗೋದಿಲ್ಲ, ಅವ್ರು ಮಾಡಿಕೊಡುತ್ತೆ. ಎಷ್ಟೋ ಜನ ಸಂಪತ್ತಿನ ನೋವು, ಕಷ್ಟ, ಹೆಚ್ಚು ಕಡಿಮೆ ನಷ್ಟ ಎಲ್ಲ ಕಂಡೆ ಎಲ್ಲ ಬಿಟ್ಟವರಿದ್ದಾರೆ. ಹೇಳ್ತಾ ನೋಡಿ, ಎಲ್ಲಿಂದ ದುಡ್ಡು ಅಲ್ಲೇ ಇರ್ಲಿ. ನಾನು ಹೇಳಿದ್ದಲ್ಲ ಈಗ, ಶಾಪ್ ಅಲ್ಲೇ ಇರ್ಲಿ. ಬಂಗಾರ ಮನೆಗೆ ಬರುವುದು ಬೇಡ. 10 ಮಣ 5 ಕೆಜಿ 10 ಕೆಜಿ 100 ಕೆಜಿ ಎಲ್ಲ ಮನೆಗೆ ಬಂದ್ರೆ ಏನ್ರಿ, ಯಾರು ತಿಳ್ಕೊಳ್ಳಿಕ್ಕುಂಟ, ತರ್ಲಿಕ್ಕುಂಟ? ಹಾಗೆ ಬರ್ತದ? ಅಯ್ಯೋ, ಬಂದ್ರೆ ನಮ್ದೇ ಎದೆ ನಮ್ಗೆ ಮೊದಲು ಒಡ ಹೋಗ್ಬೋದು. ಹಾಗಾಗಿ ಎಲ್ಲೇ ಇರ್ಲಿ, ಅದನ್ನೇ ಸಂತೋಷ ಪಡಿ, ಹಾಗೇ ಇರ್ಲಿ ಅಂತ ಬಹಳ ಖುಷಿ ಇರುತ್ತೆ. ಆಗಿದ್ದಾಗ ಶ್ರೀಯಂಚ ಪುತ್ರ ಪೌತ್ರಂಚ ಮನುಷ್ಯ ಧರ್ಮಚಾರಿಣ ತ್ಯಾಗ ಧರ್ಮವಿಧ ಧೀರಾ ಸ್ವಯಮೇವ ತ್ಯಜಂತ್ಯುತ. ನೋಡಿ, ನೀವು ಹೇಗೆ ಚಿನ್ನ ಬೇಕು ಅಂದಾಗ ಬೇಡ ಹೇಳಿದ್ರಿ, ತಂದ್ರೆ ಮತ್ತೆ ಟ್ಯಾಕ್ಸ್ ಬೀಳ್ತದೆ, ಕದೀತಾರೆ, ಮಕ್ಕಳು ಕೇಳುತ್ತಾರೆ, ದಾಯಾದಿಗಳಿದ್ದಾರೆ, ಮತ್ಸರ ಪಡ್ತಾರೆ, ಪಕ್ಕದ ಮನೆಯವರು ಕೇಳ್ತಾರೆ ಒಂಚೂರು ಹಾಕೊಂಡು ಹೋಗ್ತೇನೆ ಶಾಪಿಗೆ ಅಂತೇಳಿ. ಹೀಗಾಗಿ ನಿಮ್ಗೆ ಯಾರು ಬೇಡ ಖಂಡಿತ ಇಲ್ಲ. ನೀವಾಗಿ ಬಿಟ್ರೆ ಅಲ್ಲ. ಹಾಗೆ ಎಲ್ಲರೂ ಸಹ ಸಂಪತ್ತನ್ನು ಬಿಡುತ್ತಾರೆ, ಮಕ್ಕಳನ್ನು ಬಿಡುತ್ತಾರೆ, ಮೊಮ್ಮಕ್ಕಳನ್ನು ಬಿಡುತ್ತಾರೆ, ಲೋಕವನ್ನೇ ಬಿಡುತ್ತಾರೆ, ಜನರನ್ನು ಬಿಡುತ್ತಾರೆ, ರಾಜ್ಯವನ್ನು ಬಿಡುತ್ತಾರೆ. ಒಳ್ಳೆ ಧರ್ಮಚಾರಿಗಳು ಎಲ್ಲವನ್ನು ತೊರೆದಾಗ ಮಾತ್ರ ದೇವರನ್ನು ಪಡಿಲಿಕ್ಕೆ ಆಗ್ತದೆ, ಧರ್ಮ ಮಾಡ್ಲಿಕ್ಕೆ ಆಗ್ತದೆ. 10 ಜನರನ್ನು ಒಪ್ಪಿಕೊಂಡಾಗ ಧರ್ಮ ಆಗುವುದಿಲ್ಲ. ಜನರ ಸೇವೆ ಆಗ್ತದೆ, ದೇವರ ಸೇವೆ ಆಗುವುದಿಲ್ಲ. ಜನರ ಸೇವೆಯಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಬರುವುದಿಲ್ಲ, ಅಂತ ಜನರು ಸಿಗುವುದಿಲ್ಲ. ಆ ನಮೂನೆ ಸೇವೆ ಅಲ್ಲ ನಮ್ಮದು. ಅದರಿಂದ ಎಷ್ಟೋ ಜನ ರಾಜ್ಯ ಬಿಟ್ಟಿದ್ದಾರೆ, ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾರೆ, ಮೊಮ್ಮಕ್ಕಳು ಮರಿಮಕ್ಕಳನ್ನು ಬಿಟ್ಟಿದ್ದಾರೆ, ದೌಲತ್ತು ಮನೆ ಬಂಗಲೆ ಎಲ್ಲ ಬಿಟ್ಟಿದ್ದಾರೆ. ತ್ಯಾಗ ಧರ್ಮ ವಿಧೋ ಧೀರಾ ಸ್ವಯಮೇವ ತ್ಯಜಂತ್ಯುತ. ಇದು ಧೀರರ ಲಕ್ಷಣ. ಸುಲಭ ಇಲ್ಲ. ಅವರಾಗಿ ಬಿಡುವುದು ಅಂದ್ರೆ ಬಹಳ ಕಷ್ಟ ಉಂಟು. ಗಟ್ಟಿಗರಾಗಬೇಕಾಗ್ತದೆ. ಬಿಟ್ಟು ಹೋಗ್ಲಿಕ್ಕೆ ಉಂಟು ಅಂತ ಅರ್ಥ ಮಾಡಿಕೊಳ್ಳಿಕ್ಕುಂಟು. ಮೊದಲಿಗೆ ಮನುಷ್ಯ ಬಂದಾಗಲೇ ಲೆಕ್ಕ ಆಗ್ಬೇಕು, ಅವನು ಹೋಗ್ಲಿಕ್ಕೆ ಉಂಟಲ್ಲ ಅಂತ. ಇವೆಲ್ಲ ನೋಡಿಕೊಳ್ಳಿಕ್ಕೆ ಬಂದದ್ದು ಹೇಳಲಿಕ್ಕೆವಾ? ಕಾಳಿ ನೋಡ್ಲಿಕ್ಕೆ ನಾವು ಎಕ್ಸಿಬಿಷನ್ ಹೋಗ್ತೇವಲ್ವಾ, ಅದೆಲ್ಲ ನಮಗೆ ಬೇಕು ಹೇಳುತ್ತೇವಾ? ಹೇಳಲಿಕ್ಕೆ ಆಗ್ತದ? ಒಂದು ದೊಡ್ಡದಿಟ್ಟಿದ್ದಾರೆ, ಏನು 30-40 ಅಡಿ ಉದ್ದದ್ದು ಎಲುಬುಗೂಡು ತಿಮಿಂಗಿಲದ್ದು, ಬೇಕು ಹೇಳಿದ್ರೆ ತಗೊಂಡೋಗಿ ಅಂತಾರೆ ಅವ್ರು, ಎಕ್ಸಿಬಿಷನ್ ಅವರು. ಯಾಕೆ? ಒಂದು ಜಾಗ ಅದು ಖಾಲಿ ಆಯ್ತಲ್ಲ, ಇಡಿ, ನೀವು ಎಲ್ಲಿ ಇಡ್ತೀರಿ? ಹೌದಲ್ಲ? ಬೇಡಪ್ಪ, ನಾವು ನಮ್ಮ ಮನೆಯದ್ದೇ ತಗೊಂಡೋಗಿ ಕೊಡ್ತೇವೆ ಅವರಿಗೆ. ಗುಜರಿ ಎಲ್ಲಿ ಆದ್ರೂ ಹಾಳಾದದ್ದು 50 ವರ್ಷ ಹಿಂದಿನ ಮಿಕ್ಸಿಯಾ ಅಥವಾ ವಾಷಿಂಗ್ ಮಿಷಿನಾ ಅದು ಇನ್ನೇನೋ ವಸ್ತುಗಳ ಬೇಡ ನಮಗೆ. ನಾವು ಧೀರರಿದ್ದೇವಾದ್ರಿಂದ, ಬುದ್ಧಿಮಂತರಿದ್ದೇವಾದ್ರಿಂದ ಒಂದಲ್ಲ ಒಂದು ದಿನ ನಮ್ಮಿಂದ ಎಲ್ಲವೂ ಕಳೆದು ಹೋಗುತ್ತೆ ಅಂತ ಗೊತ್ತಿರುವುದರಿಂದ ಅದು ಹಾಳಾಗಿ ಹೋಗುವುದಕ್ಕಿಂತ ದಾನವಾಗಿ ಹೋಗಲಿ, ಬೇಕಾದವರಿಗೆ ಕೊಡ್ಲಿ. ಯಾರೋ ಕೈಲಾಗಿ ಎಳ್ಕೊಂಡು ಏನೋ ಆಗಿ ಹೋಗುವುದಕ್ಕಿಂತ ಏನಾಯ್ತು ಅಂತ ಕಣ್ಣೆದುರು ಗೊತ್ತಾಗ್ಲಿ ಅಲ್ಲವಾ? ಅದರಿಂದ ಹೆಚ್ಚಿನವರೆಲ್ಲ ರಾಜ್ಯವನ್ನು ಕೊಟ್ಟೋದತ್ತು, ಹೊತ್ಕೊಂಡೋಗ್ಲಿಲ್ಲ. ಸಂಪತ್ತನ್ನೆಲ್ಲ ಬಿಟ್ಟೋದತ್ತು, ತಗೊಂಡೋಗ್ಲಿಲ್ಲ, ಹೋಗುದಿಲ್ಲ. ಅವ್ರು ಬೇಡ, ತಗೊಂಡೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಗೊತ್ತು ತಾನೆ, ಟ್ರೆಷರರ್ ಎಲ್ಲ ನೋಡ್ಲಿಲ್ಲ ನಾವು. ಏನು ಕೊಪ್ಪರಿಗೆ ಸಿಕ್ಕಿತವನಿಗೆ, ಆದ್ರೆ ಬಾಗಿಲು ಹಾಕ್ತದೆ, 10 ಸೆಕೆಂಡ್ ಅಲ್ಲಿ ಬಾಗಿಲು ಬೀಳ್ತದೆ ಎಂದು ಬೇರೆ ಹೇಳಿದೆ.
ಆದ್ರೂ ಸಿಕ್ಕಿದಷ್ಟು ದೋಚುವ, ಮತ್ತಷ್ಟು ತರುವ, ಯಾರಿಗಿಲ್ಲದಷ್ಟು ಆಗುವ ಹೇಳಿ ಆಸೆ ಪಟ್ಟವ. ಕೊನೆಗೆ ಏನಾಯ್ತು? ತರ್ಲಿಕ್ಕಾಗದೆ ಬಾಗಿಲು ಮುಚ್ಚುವೆ ಇದ್ದು ಹುಚ್ಚಾಗಿ ಸತ್ತ. ಅಲ್ಲಿ ದುಡ್ಡು ತಿನ್ಲಿಕ್ಕೆ ಆಗ್ತದ? ದುಡ್ಡು ಉಂಟು, ಕಾಯಿನ್ ತಿಂತಾನವ. ಕಳೆಯಲ್ಲ, ದಿನಕ್ಕೊಂದು ಕಾಯಿನ್ ನುಂಗಿದ್ರೂ ಆಗ್ಬೋದು ಅವ್ರು ಬದುಕುವುದಾದ್ರೆ. ಒಂದು 10,000 ವರ್ಷ ಬದುಕಬಹುದು, ಅಷ್ಟು ಕಾಯಿನ್ಗಳಿತ್ತಲ್ಲಿ. ಏನು ಮಾಡ್ಲಿಕ್ಕೆ ಆಗಿ. ಬಂಗಾರದ ಕಾಯಿನ್ಗಳಿತ್ತು ಟ್ರೆಷರಿಯಲ್ಲಿ. ಒಳಗೋಗಿ ಕೂತಿದ್ದಾನೆ, ಹೊರಗೆ ಬರ್ಲಿಕ್ಕಿಲ್ಲ. ಒಂದೊಂದು ಕಾಯಿನ್ ತಿನ್ನಬೇಕು ಅವನು. ತಿಂದು ಬದುಕಲಿಕ್ಕೆ ಆಗ್ತದ? ಆಗುವುದಿಲ್ಲ. ಲೆಕ್ಕ ಮಾಡಿ ಪ್ರಯೋಜನ ಏನು? ಉಂಟು ಹೇಳಿ ಮೈ ಮೇಲೆ ಹಾಕೊಂಡ ಯಾರು ನೋಡ್ತಾರೆ? ಎಲ್ಲಿ ವಿಡಿಯೋ ಮಾಡಿ ಯಾರಿಗೆ ಕಳಿಸುವುದು ಸೆಲ್ಫಿ? ಏನು ಕತೆ ಇಲ್ಲ. ಆದ್ರಿಂದ ಧೀರರಾಗು, ಮನಸ್ಸು ಗಟ್ಟಿ ಮಾಡು, ಬಿಡ್ಲಿಕ್ಕೆ ಕಲಿ. ತ್ಯಾಗ ಧರ್ಮವನ್ನು ಕಲಿತವರು ಹೀಗೆ ಬಿಡ್ಲಿಕ್ಕೆ ಕಲಿತದ್ದು. ಕೊನೆ ಕಾಲಕ್ಕೆ ಬಿಡ್ತೇನೆ ಅಂತ ಬರುವುದಿಲ್ಲ ಬಿಡ್ಲಿಕ್ಕೆ. ಇದ್ದಾಗಲೇ ಬಿಡಬೇಕು, ಗಟ್ಟಿಯಾಗಲೇ ಬಿಟ್ಕೊಂಡು ಹೋಗ್ಬೇಕು. ಬಿಟ್ಟದ್ದು ಗೊತ್ತಾಗಬೇಕು ಅವನಿಗೆ. ಕೈಲಾಗಿ ಬಿಡುವುದಲ್ಲ. ನನಗೀಗ ನಾನು ಸ್ವೀಟ್ ತಿನ್ನುವುದು ಬಿಟ್ಟಿದ್ದೇನೆ ರೀ, ಯಾಕೆ? ಶುಗರ್ ಉಂಟು, ಅದು ಕರ್ಮ, ಸರಿ ಇಲ್ಲ. ಇಲ್ಲದಿದ್ದಾಗ ಬಿಡಬೇಕು, ಬೇಡ ಅನಿಸಿಕೊಳ್ಳಬೇಕು. ತೆಕ್ವಾ ರಾಜ್ಯಾನಿತೆ ಸರ್ವೇ ವನ್ಯ ಫಲಾಶಿನ. ಇಲ್ಲಿ ಹೋದ್ರು, ಕಾಡಿ ಹೋದ್ರು, ರಾಜ್ಯ ಬಿಟ್ರು, ರಾಜ್ಯವನ್ನೆಲ್ಲ ಕೊಟ್ರು, ಕೋಶವನ್ನೆಲ್ಲ ಕಳೆದಾಕಿದ್ರು. ಏನು ಗಮ್ಮತ್ನಲ್ಲಿ ಮಲಗಿದ್ರು ಅಂತ ಮಂಚವನ್ನು ತೊರೆದ್ರು, ಕಾಡಿನಲ್ಲಿ ಹೋಗಿ ಮಲಗಿದ್ರು. ಐಷಾರಾಮದ ಊಟ ಭಾಗ್ಯಗಳು ಬಿಟ್ರು, ಕಾಡಿನಲ್ಲಿದ್ದ ಬೆಳೆದ ಹಣ್ಣನ್ನು ಗೆಡ್ಡೆಯನ್ನು ತಿಂದ್ರು, ಎಲೆಯನ್ನು ಹರಿಯುವ ನೀರನ್ನು ಕುಡಿದ್ರು. ಎಲ್ಲಿಗೆ ಹೋದ್ರು ಮತ್ತೆ ಅವರು? ಗತಾಶ್ಚ ತಪಸಪ್ಪಾರಂ ದುಃಖ ಶಾಂತಂ ಚ ಭೂಮಿಪಾ. ನೆಲದ ಆಳಿದ ರಾಜರ ಹೆಸರು ಎಷ್ಟೆಲ್ಲ ಬೇಕು ನಿನಗೆ ಕೇಳುತ್ತಾರೆ ಭರತಾದಿಗಳ ಬಗ್ಗೆ. ಎಲ್ಲ ತಪಸ್ಸಿನ ಕೊನೆಗೆ ಹೋದ್ರು. ಅವರು ಕೊನೆಯನ್ನು ಕಂಡ್ರು. ಯಾವುದರ ಕೊನೆಯನ್ನು ಕಂಡ್ರು? ದುಃಖದ ಕೊನೆಯನ್ನು ಕಂಡ್ರು. ಶಾಶ್ವತವಾದ ಸುಖವನ್ನು ಪಡೆದ್ರು. ತಪಸ್ಸು ಮಾಡಿದ್ರು, ದೇವರನ್ನು ಕರೆದು. ನೀವೇನ್ ಮಾಡ್ತೀರಿ ಕೇಳುತ್ತಾರೆ. ದೇಶವನ್ನು ಗೆಲ್ತೀರಾ, ದೇವರನ್ನು ಗೆಲ್ತೀರಾ? ದೇಹವನ್ನು ಸಾಕ್ತೀರಾ, ದೇವರನ್ನು ನೋಡ್ತೀರಾ? ಕೇಳೋ ನಮ್ಮೂನೆ ಕೇಳಿದ್ರೆ ಬಹು ಸಂಕುಸಕ ನೋಡಿ. ದುಡ್ಡಿನ ಕತೆ ಹೇಳ್ಬೇಕಾ ಅಂತಾರೆ. ಏನ್ ಕಷ್ಟ. ಬಹು ಸಂಕುಸಕಂ ದೃಷ್ಟವ ವಿದಿತ್ಸಾ ಸಾಧನೆಯನಚ್ಚ. ದುಡ್ಡು ಮಾಡ್ಲಿಕ್ಕೆ ಒದ್ದಾಡಬೇಕು, ಮಾಡಿದ್ದನ್ನು ಉಳಿಸಿಕೊಳ್ಳಿಕ್ಕೆ ಪರದಾಡಬೇಕು, ಅದನ್ನು ಬಗ್ಗೆ ಬೆಳೆಸಿಕೊಳ್ಳಿಕ್ಕೆ ಉಪಾಯಗಳನ್ನು ಹುಡುಕಬೇಕು. ಏನು ಎಲ್ಲಿ ನೋಡಿದರಲ್ಲಿ ಕಷ್ಟವೇ. ತಥಾನ್ಯೇ ಸಂತ್ಯಜಂತ್ಯೇವ ಮತ್ವ ಪರಮ ದುರ್ಲಭ. ತುಂಬಾ ತುಂಬಾ ದುಃಖದಲ್ಲಿ ಸಂಪಾದನೆ ಮಾಡುವ ಈ ದುಡ್ಡಿನ ಬಗ್ಗೆ, ದೌಲತ್ತಿನ ಬಗ್ಗೆ, ಸಂಪತ್ತಿನ ಬಗ್ಗೆ, ಸಿರಿತನದ ಬಗ್ಗೆ, ದೊರೆತನದ ಬಗ್ಗೆ ಜನ ತಿಳ್ಕೊಂಡು ಬಿಡ್ಲಿಕ್ಕೆ ಬಿಟ್ಟಿದ್ದಾರೆ. ತ್ವಂ ಪುನಃ ಪ್ರಾಜ್ಞರೂಪಸ್ಥನ್ನ ಕೃಪಣಂ ಪರಿತಪ್ಯಸಿ. ನೀನೇನಯ್ಯ ದರಿದ್ರನಾಗಿ ಬೊಬ್ಬೆ ಹೊಡಿತೀಯ? ಹೇಸಿಗೆ ಅಳ್ಳಿಗೆ ಕೂತಿದ್ದೀಯ? ಬುದ್ಧಿಮಂತನಾಗಯ್ಯ, ಒಳ್ಳೆ ಗಟ್ಟಿಗನಾಗು. ಬರದಿದ್ದರ ಬಗ್ಗೆ ಎಚ್ಚರವೇ ಇಲ್ಲದೆ ಬಿಟ್ಟು ಹೋಗು. ಬಂದದ್ದರ ಬಗ್ಗೆ ಎಚ್ಚರವನ್ನೇ ಮಾಡದೆ ಕೊಟ್ಟೋಗು. ಅಕಾಮ್ಯಾನ್ ಕಾಮಯಾನ ಅರ್ಥಾನ್ ಪರಾಧೀನಾನ್ ಅನುಪದ್ರವಾನ್. ಬಯಸಲಾರದ್ದನ್ನು ಬಯಸಿದ್ರೆ ಹಾಳಾಗಿ ಹೋಗ್ತದೆ. ನಮಗೆ ಬೇಕಾದ್ದು ನಮ್ಮ ಯೋಗ್ಯತೆಯಲ್ಲಿ ಇರುವಂತದ್ದು, ನಮ್ಮ ಪ್ರಯತ್ನದಲ್ಲಿ ಲಭ್ಯವಾದದ್ದು ಅಷ್ಟೇ ದೇವರು ಕೊಡುವುದು. ಅದರ ಆಚೆಗಿಲ್ಲ, ಅದರ ಆಚೆಗೂ ಅಲ್ಲ, ಅದರ ಈಚೆಗೂ ಇಲ್ಲ. ದೇವರು ಕೊಡಬೇಕಲ್ಲ, ಕೆಲವೊಮ್ಮೆ ಕೊಡುವುದಿಲ್ಲ. ಹಾಗಾಗಿ ಒಳ್ಳೆ ಬುದ್ಧಿವಂತನಾಗ. ಯೋಗ್ಯತೆ ಇದ್ರೂ ಕೊಡ್ಲಿಲ್ಲ ಅಂತ ಹಲಬಲಿಕ್ಕಿಲ್ಲ, ಕಲಬಲಿಕ್ಕಿಲ್ಲ, ಗಲಾಟೆ ಮಾಡ್ಲಿಕ್ಕಿಲ್ಲ. ಕೊಟ್ಟದ್ರಲ್ಲಿ ತೃಪ್ತಿಯನ್ನು ಪಡಿತೇನೆ ಎನ್ನುವ ಎಚ್ಚರದಲ್ಲಿ ಬಿಟ್ಟು ಕೊಟ್ಟದ್ರಲ್ಲಿ ತೃಪ್ತಿಯನ್ನು ಪಡಿಬೇಕು ನಾವು. ತಾಂಬುದ್ಧಿ ಮನವಿಜ್ಞಾಯ ತ್ವಮೇವೈನಾನ್ ಪರಿತ್ಯಜ. ಹಾಗಾದ್ರೆ ಗಟ್ಟಿ ಬುದ್ಧಿವಂತಿಕೆ ಮಾಡಿಕೊಂಡು ನೀನೇ ಬಿಟ್ಟು ಬಿಡು. ನಿನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗುವ ಮುಂಚೆ ನಾನೇ ಕೊಟ್ರೆ ಹೇಗೆ, ನಾನೇ ಬಿಟ್ರೆ ಹೇಗೆ? ಕಳೆದೋಗಿ ಅಳುವುದಕ್ಕಿಂತ, ಮತ್ತೆ ಸಮಾಧಾನ ಪಟ್ಟು ಕಳೆದೋಯ್ತಲ್ಲ ಅಂತ ಹೇಳೋದಕ್ಕಿಂತ ಮೊದಲೇ ಕೊಟ್ಟು ಬಿಟ್ಟು ಇಲ್ಲ ಆಗಿದೆ ಅಂತ ಹೇಳಿಕೊಂಡು ಖುಷಿ ಪಡುವುದು ಚಂದ ಅಲ್ವಾ? ಅರ್ಥವ ಅನರ್ಥ ಅದು. ಮಂಗಳವಾರ ಕರೆಯುವುದು ಅದು ಮಂಗಳವಾರ ಅಲ್ಲ. ಅದು ಅವತ್ತು ಮಂಗಳ ಆಗುವುದಿಲ್ಲ, ಅದು ಅಮಂಗಳವಾರ. ಹಾಗೆ ಅರ್ಥವನ್ನು ಉಪಯೋಗಕ್ಕೆ ಬರುವಂತದ್ದು ಅಂತ ಕರೆದು ಅದು ಅನರ್ಥ.
ಅದು ತೊಂದರೆ ಕೊಡುವಂಥದ್ದು, ಯೋಗ್ಯ ಅಲ್ಲ, ಪ್ರಯೋಜನಕ್ಕೆ ಬರುವುದಿಲ್ಲ. ಅನರ್ಥಾನ್ನಚ ಅರ್ಥರೂಪೇಣ ಅರ್ಥಾಂಶ ಅನರ್ಥರೂಪಿಣ. ಅರ್ಥವನ್ನು ಅನರ್ಥ ಅಂತ ತಿಳ್ಕೊಳ್ತಾರೆ, ಅನರ್ಥವನ್ನು ಅರ್ಥ ಅಂತ ತಿಳ್ಕೊಳ್ತಾರೆ. ದುಡ್ಡು ದೊಡ್ಡದು ಅಂತ ಹೇಳ್ತಾರೆ, ದೊಡ್ಡದು ದುಡ್ಡು ಅಂತ ಹೇಳ್ತಾರೆ, ಸಿಕ್ಕಿ ಬೀಳುತ್ತಾರೆ. ಅಲ್ಲ ಅಲ್ಲ ಅಲ್ಲ, ಸಂಪತ್ತು ದೊಡ್ಡದಲ್ಲ. ನೋಡಿ, ನಿಜವಾಗಿ ಹೇಳಿ, ಆರೋಗ್ಯವೇ ದೊಡ್ಡ ಸಂಪತ್ತು ಹೇಳುವರಿಲ್ವಾ? ಹೆಲ್ತ್ ಈಸ್ ವೆಲ್ತ್ ಹೇಳುವವರಿಲ್ವಾ? ಯಾಕೆಂದ್ರೆ ಆರೋಗ್ಯವನ್ನು ದುಡ್ಡಿನಲ್ಲಿ ತಗೊಳ್ಳಿಕ್ಕೆ ಬರ್ತದಾ? ಇಷ್ಟೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ, ಅಷ್ಟಷ್ಟು ದುಡ್ಡುಗಳನ್ನು ಹಾಕ್ತಾರೆ. ಹೊರಗೆ ಬರುವಾಗ ಒಳಗೋಗುವ ನಡ್ಕೊಂಡು ಹೋಗ್ತಾರೆ, ಹೊರಗೆ ಬರುವಾಗ ಸ್ಟ್ರೆಚರ್ ಅಲ್ಲಿ ಬರ್ತಾರೆ. ಒಳಗೋಗುವ ನಡ್ಕೊಂಡು ಹೋಗ್ತಾರೆ, ಹೋಗುವಾಗ 4 ಜನ ಹೊತ್ಕೊಂಡು ಬರ್ತಾರೆ. ಆದ್ರಿಂದ ಸಂಪತ್ತು ಖಾಲಿಯಾಗಿರ್ತದೆ. ಹೋಗುವಾಗ ಚೀಲದಲ್ಲಿ ತಗೊಂಡು ಹೋಗ್ತಾನೆ, ಬರುವಾಗ ಕಿಸೆಯಲ್ಲಿ ಬರ್ತಾನೆ. ದುಡ್ಡೆಲ್ಲ ಕೊಟ್ಟಿರ್ತಾನೆ. ದುಡ್ಡಿನ ಬಗ್ಗೆ ಮನುಷ್ಯನಿಗೆ ಅಲ್ಲ, ಹೆಲ್ತ್ ಇಲ್ಲ, ಉಸಿರು ಇಲ್ಲ, ಆರೋಗ್ಯ ಇಲ್ಲ. ಅದನ್ನು ದುಡ್ಡು ಯಾವುದು? ಭೌತವಾದದ್ದು ಸಂಪತ್ತು ದುಡ್ಡಲ್ಲ, ಭೋಗ ಅಲ್ಲ. ಅದರಿಂದ ಕಾಡಿನಲ್ಲಿ ಕೂತವರು ತಪಸ್ಸು ಮಾಡಿ ದೇವರ ನಾಮಸ್ಮರಣೆಯೇ ದೊಡ್ಡ ದುಡ್ಡು ಅವರಿಗೆ. ಊರಿನಲ್ಲಿ ಕೂತರು ಇಷ್ಟೇ ತಿನ್ನುವುದಾದ್ರೆ, ತಿಂದು ಇಷ್ಟೇ ಆರೋಗ್ಯ ಕೆಡುವುದಾದ್ರೆ, ಕಾಡಿನಲ್ಲಿ ಕೂತು ಆರೋಗ್ಯ ಕೆಟ್ಟುಕೊಂಡೇ ಬದುಕಬಹುದಲ್ಲ. ಆಗ ಇದಿರ್ತದೆ, ಏನು ಸಮಾಧಾನ ಇರ್ತದೆ. ಯಾಕೆಂದ್ರೆ ಇಲ್ಲಲ್ಲ, ಕಾಡಲ್ವಾ, ಸಮಾಧಾನ ಇರ್ತದೆ ಇಷ್ಟೇ ಅಂತ. ಕಾಡಿನಲ್ಲಿ ಇನ್ಸೆಕ್ಟ್ಸ್ಗಳ ಬಾಧೆ ಆಗಲಿ, ನೀರಿನ ಬಾಯಾರಿಕೆ ಕತೆ ಆಗಲಿ ಇದ್ದಾಗೆ. ಹಾಗಾಗಿ ಬಹಳ ಚೆನ್ನಾಗಿ ಹೇಳುತ್ತಾನೆ, ಸಂಪತ್ತು ಸಂಪತ್ತಲ್ಲ, ಅದು ವಿಪತ್ತು. ವಿಪತ್ತು ವಿಪತ್ತಲ್ಲ, ಅದು ಸಂಪತ್ತು. ಹೇಗಿರ್ತದೆ ಗೊತ್ತಿಲ್ಲ ಯಾವುದೇನು ಅಂತ ಹೇಳಿ. ಮತ್ತೆ ಅರ್ಥಾಯೈ ಕೇಶಾಂಚಿತ್ ಧನನಾಶ ಭವಂತಿತ. ದುಡ್ಡು ಮಾಡಲಿಕ್ಕೆ ದುಡ್ಡು ಖರ್ಚಾಗುದಿಲ್ವನ? ಹೌದಲ್ಲ? ಮತ್ತೆ ನೋಡಿ, ನಿಮಗೆ ಒಳ್ಳೆ ರೀತಿಯಾಗಿ ತೋಟದಲ್ಲಿ ಫಸಲು ಬರಬೇಕು, ಏನ್ ಮಾಡ್ತೀರಿ? ಖರ್ಚು ಮಾಡ್ತೀರಿ. ಖರ್ಚು ಮಾಡಿದ್ರೆ ಬರುವುದಿಲ್ಲ, ಇನ್ವೆಸ್ಟ್ ಮಾಡ್ತೀರಿ. ಇನ್ವೆಸ್ಟ್ ಮಾಡಿ ಅದು ಏನ್ ಹೇಳ್ತೀರಿ ನೀವು? ನಾನು ಹಾಕಿದ್ದರಿಂದ 10 ಪಾಲು ಹೆಚ್ಚು ಪಡೆದೆ ಅಂತ ಅಲ್ವಾ? ಆದ್ರೆ ನೀವು ಪಡಿಲಿಕ್ಕೆ 10 ಪಾಲಿನಲ್ಲಿ 1 ಪಾಲು ಆಗಿದ್ ಸತ್ಯ, ಮತ್ತೆ 9 ಪಾಲು ನಿಮ್ಮ ಶ್ರಮ ಇದೆ. ಅದು ಹೇಳುದಿಲ್ಲ. ನೀವು ದುಡಿದಿದ್ದೀರಿ, ಹೌದು ದುಡಿದಿದ್ದೇನೆ. ದುಡಿಯುವುದರಿಂದ ನಿಮ್ಮ ಶಕ್ತಿ ಕ್ರಾಸ್ ಆಗಿದೆ, ನೀವು ಕಮ್ಮಿ ಆಗಿದ್ದೀರಿ, ಆಯುಷ್ಯದಲ್ಲಿ ತುಂಬಾ ಕಳ್ಕೊಂಡಿದ್ದೀರಿ. ಹಾಗಾಗಿ ಲಾಭ ಆಗಲಿಲ್ಲ. ಅರ್ಥಕ್ಕಾಗಿ, ದುಡ್ಡಿಗಾಗಿ ಎಷ್ಟೋ ಜನ ದುಡ್ಡನ್ನು ನಾಶ ಮಾಡಿಕೊಂಡಿದ್ದಾರೆ, ದುಡ್ಡು ಬಿಟ್ಟುಕೊಟ್ಟಿದ್ದಾರೆ. ದುಡ್ಡು ಮಾಡ್ಲಿಕ್ಕೆ ಹೋಗಿ ರೇಸಲ್ಲಿ, ಒಂದಂಕಿಯಲ್ಲಿ, ಜೂಜಿನಲ್ಲಿ, ಇನ್ನಿತರ ಹೆಣ್ಣು ದಾಸರಾಗಿ ಕಳ್ಕೊಂಡಿದ್ದಾರೆ. ಏನಾಗ್ಲಿಲ್ಲ. ಯಾವುದರ್ಥ, ಯಾವುದು ಅನರ್ಥ? ಹೇಗೆ ಹೇಳುವ? ಅನಿತ್ಯಂ ತತ್ ಸುಖಂ ಮತ್ವ. ಗಮ್ಮದು ಕೇಳಿದ್ರೆ. ಹಾಗಾಗಿ ಹೆಚ್ಚಿನವರೆಲ್ಲ ಶ್ರೇಯಮನ್ನೇನ ಅಲಿಪ್ಸದೆ. ಸಂಪತ್ತನ್ನು ಹೆಚ್ಚಿನವರು ಬಯಸುವುದಿಲ್ಲ. ಯಾಕೆ? ಸಂಪತ್ತು ಬೇಡ. ಯಾಕೆ? ಯಾರಿಗೆ ಸಂಪತ್ತು ಬೇಡ ಆಗಿದೆ? ಸಂಪತ್ತು ಬೇಡ ಯಾಕೆ? ಬೇಡ ಎನ್ನುವುದು ಯಾಕೆ ಸಂಪತ್ತು ಕೇಳಿದ್ರೆ? ಈ ದುಃಖದ ಕೋಟೆಯಲ್ಲಿ ಇರ್ಲಿಕ್ಕೆ. ಅನಿತ್ಯವಾದ, ಶಾಶ್ವತವಲ್ಲದ, ಸ್ಥಿರವಿಲ್ಲದ ಸುಖವನ್ನು ಕಂಡು ಸಂಪತ್ತು ಟೆಂಪರರಿ. ಅದು ಏನು ಟೆಂಪರರಿಯೋ ಹೇಳಲಿಕ್ಕೆ ಆಗುವುದಿಲ್ಲ. ಹೆದರಿಕೆಯಿಂದಾಗಿ ಅದು ಉಗುಳು ನುಂಗಿದಾಗೆ ಆಗ್ತದೆ. ಹಾಗಾಗಿ ಸಂಪತ್ತಿನ ಕಥೆಗಿಂತ ಎಷ್ಟೋ ಜನ ಅದನ್ನು ಬಯಸದೆ ದೂರಲದಲ್ಲಿದ್ದಾರೆ ಅಂತ ಬಹಳ ಚಂದವಾಗಿ ಋಷಿ ಅನೇಕರ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳುತ್ತಾನೆ. ಶಾಶ್ವತವಾದ ಸುಖ ಸಂಪತ್ತಿನಲ್ಲಿ ಇಲ್ಲ ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಆಗಿನ ಆ ಕಾಲದಲ್ಲಿ ಅವರವರಿಗೆ ಆಗಬೇಕಾದಂಥ ಸುಖವನ್ನು ಕೊಟ್ಟಂತೆ ಭ್ರಮೆ ಹುಟ್ಟುವಂತೆ ಮಾಡುತ್ತದೆ. ತಾತ್ಕಾಲಿಕವಾದ ಉಪಶಮನ ಅದಾಗ್ತದೆ, ಸಾರ್ವಕಾಲಿಕವಾದ ಮೌಲ್ಯ ಅಲ್ಲ ಅದು. ಎಷ್ಟೋ ಜನ ಅದಕ್ಕೆ ತಪೋಧನ ಅಂತ ಮಧ್ಯದಲ್ಲೆಲ್ಲ ಶಬ್ದ ಹಾಕಿದ್ದು. ಅವರಿಗೆಲ್ಲ ದುಡ್ಡು ಉಂಟ? ಅದು ಉಂಟಲ್ಲ. ಯಾವುದು? ಅವರ ತಪಸ್ಸೆ ಅವರದ್ದು ದುಡ್ಡು. ಅವರು ಅದನ್ನು ಕ್ಯಾಶ್ ಮಾಡಿಕೊಳ್ತಾರೆ, ಅದರಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಒಟ್ಟು ಮನುಷ್ಯನಿಗೇನು ಆನಂದವಾಗಿರ್ಬೇಕಲ್ಲ. ಹಾಗಾಗಿ ಈ ದುಡ್ಡು ಲೆಕ್ಕ ಮಾಡುವುದು, ಖರ್ಚಾಗುವುದು, ದುಃಖ ಮಾಡಿದಾಗೆ ಅದರ ಬದಲಿಗೆ ಆ ಸಂಪತ್ತನ್ನೇ ದೂರ ಮಾಡಿಕೊಂಡ್ರೆ ಆರಾಮವಾಗಿ ಬದುಕನ್ನು ಪ್ರಕೃತಿಯಲ್ಲಿ ಕಳೆಯುವ ಮೂಲಕ ಎಷ್ಟೋ ಜನ ಸುಖ ಪಡ್ತಾರೆ ಅಂತ ಹೇಳಿ ಬಹಳ ಚಂದವಾಗಿ ಋಷಿ ಉಲ್ಲೇಖ ಮಾಡುತ್ತಾನೆ. ಹೀಗೆ
ಮುಂದಿನ ಚಿಂತನೆಯನ್ನು ನಾವು ಸಂಪತ್ತಿನ ಬಹಳಷ್ಟು ದೊಡ್ಡ ತೊಂದರೆಗಳನ್ನು ಚಿಂತನೆ ಮಾಡಿದಾಗ ಋಷಿ ಇನ್ನೇನು ಮಾತು ಅವನಿಗೆ ಕೊಟ್ಟು ಅವನನ್ನು ಉದ್ಬೋಧಗೊಳಿಸ್ತಾನೆ ರಾಜ್ಯದಲ್ಲಿ ಅಂತ ಚಿಂತನೆ ನಡೆಸುವ ಮತ್ತೆ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.